ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಟಿಪ್ಪು ಸುಲ್ತಾನ್ ಜಯಂತಿ ಈ ಮಟ್ಟದಲ್ಲಿ ವಿವಾದಕ್ಕೆ ಆಗತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಇಬ್ಬರ ಪ್ರಾಣವನ್ನು ತೆಗೆದುಕೊಳ್ಳುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಮಡಿಕೇರಿ ನಡೆದಂಥ ಘರ್ಷಣೆಯಲ್ಲಿ ಕುಟ್ಟಪ್ಪ ಮತ್ತು ರಾಜು ಎನ್ನುವಂಥ ಇಬ್ಬರು ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಕಲ್ಲು ತೂರಾಟ, ಎರಡು ಸಮುದಾಯದ ನಡುವೆ ಅಥವಾ ಟಿಪ್ಪು ವಿರೋಧಿ ಮತ್ತು ಟಿಪ್ಪು ಪರವಾಗಿರುವಂಥ ಜನರ ನಡುವೆ ಅಂತೇಳಿ ಈಗ ಸಾಬೀತಾಗಿದೆ. ಅಷ್ಟಕ್ಕೂ ಟಿಪ್ಪು ಸುಲ್ತಾನ್ ಎನ್ನುವಂಥ ರಾಜನನ್ನು ವಿರೋಧಿಸುವಂಥ ಹಿಂದೂ ಪರ ಸಂಘಟನೆಗಳ ಮೂಲ ಉದ್ದೇಶವಾದರೂ ಏನು ಎನ್ನುವುದು ಒಂದು ಪ್ರಶ್ನೆ. ಆದರೆ ಟಿಪ್ಪು ಜಯಂತಿಯನ್ನು ಮಾಡಿಯೇ ಮಾಡ್ತೇವೆ, ಈ ಮೂಲಕ ತಾಲೂಕುಗಳಿಗೆ ಜಿಲ್ಲೆಗಳಿಗೆ 25,000 50,000 ಅನುದಾನವನ್ನು ಕೂಡ ಕೊಡುವ ಮೂಲಕ ರಾಜ್ಯ ಸರ್ಕಾರ ಕೊಟ್ಟಂತಹ ಸಂದೇಶ ಏನು, ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಂದಿಗೆ ಕರಾವಳಿ ಕರ್ನಾಟಕದ ಇಬ್ಬರು ಜನ ಗಣ್ಯರು. ಒಬ್ಬರು ಶ್ರೀಯುತ ಮಹೇಶ್ ಕೊಪ್ಪ ಅವರು ಶ್ರೀರಾಮ್ ಸೇನೆಯ ದಕ್ಷಿಣ ಪ್ರಾಂತ್ಯ ಅಧ್ಯಕ್ಷರು, ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅದೇ ರೀತಿಯಲ್ಲಿ ಶ್ರೀಯುತ AK ಕಕ್ಕಿಲ್ ಅವರು ಸನ್ಮಾರ್ಗ ವಾರಪತ್ರಿಕೆಯ ಸಂಪಾದಕರು, ಅವರಿಗೂ ಪ್ರೀತಿಯ ಸ್ವಾಗತ. ಸೊ ಕಕ್ಕಿಲ್ ಅವರೇ, ಮೊದಲು ನಿಮಗೆ ಇಷ್ಟು ರೀತಿಯಲ್ಲಿ ಘರ್ಷಣೆಯಾಗಿ ಸಾವು ನೋವುಗಳು ಸಂಭವಿಸಿ ಈ ಒಂದು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಲೇಬೇಕು ಎನ್ನುವಂಥ ರಾಜ್ಯ ಸರ್ಕಾರದ ಹಠದ ಹಿಂದೆ ಅಷ್ಟರ ಮಟ್ಟಿಗೆ ಟಿಪ್ಪು ಸುಲ್ತಾನ್ ಒಬ್ಬ ದೊಡ್ಡ ನಾಯಕ, ದೊಡ್ಡ ವ್ಯಕ್ತಿ, ದೊಡ್ಡ ಅರಸ, ಪ್ಯಾಟ್ರಿಯಾಟಿಕ್ ಏನೇನೋ ತುಂಬ ಒಂದು ಬಿರುದನ್ನು ಕೊಡುವಂಥ ಅಗತ್ಯ ಅಥವಾ ಅನಿವಾರ್ಯತೆ ಇತ್ತು ಅಂತ ನಿಮ್ಗೆ ಅನಿಸ್ತಾ ಉಂಟ? ಮೇಲ್ನೋಟಕ್ಕೆ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಒಂದು ನಿರ್ಧಾರಕ್ಕೆ ಒಂದು ನಡೆಗೆ ಅವರು ಮತ್ತಷ್ಟು ಪುಷ್ಟಿ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಆತ ಮುಸ್ಲಿಂ ಎಂಬ ಕಾರಣಕ್ಕಾಗಿ ಅಥವಾ ಮುಸ್ಲಿಂ ರಾಜ ಎಂಬ ಕಾರಣಕ್ಕಾಗಿ ಯಾರಾದರೂ ಅವರ ಜಯಂತಿ ಆಚರಿಸುವುದಾದರೆ ಅದನ್ನು ಮೊಟ್ಟ ಮೊದಲು ನಾನು ವಿರೋಧಿಸ್ತೇನೆ. ಓಕೆ, ಆತ ಮುಸ್ಲಿಂ ಎಂಬ ಕಾರಣಕ್ಕಾಗಿ ಆತ ಜಯಂತಿಗೆ ಅರ್ಹ ಕೂಡ ಅಲ್ಲ. ನಾನು ಹೇಳ್ತಾ ಇರುವುದು ಈ ಆತನನ್ನು ಗೌರವಿಸುವುದಕ್ಕೆ, ಆತನ ಏನು ಜಯಂತಿಯನ್ನು ಆಚರಿಸುವುದಕ್ಕೆ ಬಹುಶಃ ಆತ ಏನು ಸುಧಾರಣೆ ಮಾಡಿದ್ದಾನೆ ಈ ಸಮಾಜದಲ್ಲಿ, ಆತನ ಆಡಳಿತದಲ್ಲಿ 17 ವರ್ಷಗಳ ತನಕ ಆತ ಆಡಳಿತ ನಡೆಸಿದ್ದಾನೆ. 17 ವರ್ಷಗಳ ಹಿಸ್ಟ್ರಿ ಏನಿದೆ, ಬಲಾತ್ಕಾರವಾಗಿ ಮತಾಂತರ ಮಾಡಿದ್ದಾನೆ ಅನ್ನೋದು ಬಹಳ ಮೊದಲ ಹಿಸ್ಟ್ರಿ. ಆ ಹಿಸ್ಟ್ರಿ ಬಹುಶಃ ಅದು ಆರೋಪ, ಹಿಸ್ಟ್ರಿ ಅಲ್ಲ. ಬಲಾತ್ಕಾರದಿಂದ ಮತಾಂತರ ಮಾಡಿದ್ದಾನೆ ಅಂತ ಹೇಳುವುದಕ್ಕೂ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದಾನೆ ಅಂತ ಹೇಳ್ತಾರೆ. ದೌರ್ಜನ್ಯ ಮಾಡಿದ್ದಾನೆ, ಆರೋಪಗಳು ಧಾರಾಳ ಇವೆ. ಅದೆಲ್ಲ ಆರೋಪ ಅಂತ ಹೇಳುದು, ಸಾಕ್ಷಿ ಇಲ್ಲ ಅಂತ ಹೇಳುದು ಅಲ್ಲ. ಇಡೀ ಪುರಾವೆಯನ್ನು ನೋಡಿದ್ರೆ ನೀವು ಇತಿಹಾಸವಾಗಿ ನೋಡ್ಬೇಕು. ಎರಡನೇದು 2015 ಬಣ್ಣದ ಕರ್ನಾಟಕದಲ್ಲಿ ನೋಡಬಾರದು. 200 ವರ್ಷಗಳ ಹಿಂದೆ ನೀವು ಆ ಕನ್ನಡಕವನ್ನು ಧರಿಸಿ ನೋಡ್ಬೇಕು. ಟಿಪ್ಪು ಸುಲ್ತಾನ್ ಏನಾಗಿದೆ, ಆತನ ಇಡೀ ಹಿಸ್ಟ್ರಿಯನ್ನು ನೋಡಿ ಒಂದೇ ಒಂದು ದೇವಸ್ಥಾನವನ್ನು ಒಡೆದ ಹಿಸ್ಟ್ರಿ ಇಲ್ಲ ಆತನಿಗೆ. ಅದು ಬಹಳ ಸ್ಪಷ್ಟ. ಅದು ನಾನು ಹೇಳ್ತಾ ಇರುವುದಲ್ಲ, ನೀವು ಅಥೆಂಟಿಕ್ ಇತಿಹಾಸವನ್ನು ನೋಡಿ. ನೀವು ಪತ್ರಕರ್ತರು ಬರೆದ ಯಾರಾದ್ರೂ ಬರೆದ ಪುಸ್ತಕ, ಇದು ಲೇಖನಗಳ ಮೂಲಕ ಹೇಳಬಾರ್ದು. ಇತಿಹಾಸವನ್ನು ನೋಡಿ 4-5 ಪುಸ್ತಕ ಅಧ್ಯಯನ ನಡೆಸಿದೆ. ಇಡೀ ಹಿಸ್ಟ್ರಿಯಲ್ಲಿ ದೇವಸ್ಥಾನವನ್ನು ಒಡೆದ ಒಂದೇ ಒಂದು ಹಿಸ್ಟ್ರಿ ಇಲ್ಲ. ಆದ್ರೆ ದೇವಸ್ಥಾನಕ್ಕೆ ಸಹಾಯ ಮಾಡಿದ 100 ಉದಾಹರಣೆಗಳಿವೆ, ಧಾರಾಳ ಇದೆ. ನೀವು ದೇವಸ್ಥಾನವನ್ನು ಒಂದು ವೇಳೆ ಆತ ಒಡೆಯುವುದಾದ್ರೆ ಆತನ ಲಾಲ್ಮಾಲ್ನ ಯಾವ್ದು ಕೋಟೆ ಇದೆ ಅದರ ಒಳಗೆ ಇರುವುದು ಹಿಂದೂ ವಿರೋಧಿ ಅಲ್ಲ ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೆ. ಆತ ಓರ್ವ ರಾಜ, ಆತ ಓರ್ವ ರಾಜ. ಸರಿ ಸರಿ. ಹಾಗಿದ್ರೆ ಮಹೇಶ್ ಕೊಪ್ಪ, ಆತನನ್ನು ನಾವು ವಿರೋಧಿ, ಯಾರದಾದ್ರೂ ವಿರೋಧಿ ಮಾಡುವುದಾದ್ರೆ ಮುಸ್ಲಿಮರ ವಿರೋಧಿ ಕೂಡ ಹೇಳ್ಬೋದು. ಯಾಕಂದ್ರೆ ಮುಸ್ಲಿಮರನ್ನು ಕೂಡ ಹೊಂದಿದ್ದಾನೆ. ಅದು ಆ ಕಾಲದ ಆ ಪರಿಸ್ಥಿತಿಯನ್ನು ಹೊಂದಿಕೊಂಡು ಆತ ಮಾಡಿರಬಹುದಾದ ರಾಜಕೀಯ ತಂತ್ರಗಳೇ ಹೊರತು ಆತನನ್ನು ಹಿಂದೂ ವಿರೋಧಿ ಅಂತ ಮಾಡುವುದಾದ್ರೆ ಅದು ಅಲ್ಲ ಅಂತ ಹೇಳುವುದಕ್ಕೆ ಧಾರಾಳ ಉದಾಹರಣೆ. ಆ ಬಗ್ಗೆ ಬರ್ತೇವೆ. ಈ ಬಗ್ಗೆ ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ರಾಜ್ಯ ಬಜರಂಗ ದಳದ ಮುಖಂಡರಾಗಿರುವಂತಹ ಶರಣ್ ಪಂಪೇಲ್ ಇದ್ದಾರೆ. ನಮಸ್ಕಾರ ಶರಣ್ ಪಂಪೇಲ್ ಅವರೇ. ನಮಸ್ಕಾರ. ನಮಸ್ಕಾರ. ಇವತ್ತಿನ ಘಟನೆಯನ್ನು ಹೇಗೆ ಬಜರಂಗ ದಳ ಹೇಗೆ ನೋಡುತ್ತೆ ಅಂತ, ಮಡಿಕೇರಿಯ ಇಬ್ಬರ ಸಾವಿನ ಪ್ರಕರಣವನ್ನು? ಬಹುಶಃ ಕರ್ನಾಟಕ, ನಮ್ಮ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಒಬ್ಬ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಾಡಿದಂತ ದೊಡ್ಡ ಒಂದು ಘಟನೆ ಇವತ್ತು ಕಾರಣ. ಬಹುಶಃ ಅವತ್ತು ಏನು ಟಿಪ್ಪು ಮಾಡ್ತಾ ಇದ್ದ ಅದನ್ನೇ ಇವತ್ತು ಸಿದ್ದರಾಮಯ್ಯ ಟಿಪ್ಪುವಿನ ಹೆಸರಲ್ಲಿ ಹಿಂದೂಗಳ ಮಾರಣ ಹೋಮ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಏನು ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿ ಅವರು ಯಾರು ಇವತ್ತು ಮೃತಪಟ್ಟಿದ್ದಾರೆ, ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯ ಕಾರಣ. ಬಹುಶಃ ಇವತ್ತು ಟಿಪ್ಪುವನ್ನು ಪ್ರತಿಯೊಬ್ಬರು ವಿರೋಧ ಮಾಡ್ತಾ ಇದ್ದಾರೆ. ಇವತ್ತು ಸಾವಿರಾರು ಜನ ಕ್ರಿಶ್ಚಿಯನ್ ಇರ್ಬೋದು, ಸಾವಿರಾರು ಹಿಂದೂಗಳಿರ್ಬೋದು, ಕನ್ನಡ ವಿರೋಧಿ ಆಗಿದ್ದವನು ಎಂತವರನ್ನು ಕೊಂದವನನ್ನು ಇವತ್ತು ಟಿಪ್ಪು ಜಯಂತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಕೇವಲ ಅಲ್ಪಸಂಖ್ಯಾತರ ಓಟಿಗೋಸ್ಕರ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಕೋಮುಗಲಭೆಯನ್ನು ಎಬ್ಬಿಸಲು ಸಿದ್ದರಾಮಯ್ಯನೇ ಕಾರಣ. ಹಾಗಾಗಿ ಟಿಪ್ಪುವಿನ ಇನ್ನೊಂದು ಮುಖವೇ ಸಿದ್ದರಾಮಯ್ಯ.
Okay. ಬಹುಶಃ ಈ ಘಟನೆಗೆ ಇವರೇ ಕಾರಣ. ಇವನು ತಕ್ಷಣ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಈ ದೃಷ್ಟಿಯಿಂದ 13ಕ್ಕೆ ಇಡೀ ನಮ್ಮ ಮಂಗಳೂರು, ಉಡುಪಿ, ಕೊಡಗು ಜಿಲ್ಲೆಯನ್ನು ನಾವು ಬಂದ್ ಮಾಡ್ತಾ ಇದ್ದೇವೆ. ಇಡೀ ಸಾರ್ವಜನಿಕರಿಗೆ ಸ್ವಯಂ ಪ್ರೇರಿತವಾಗಿ ಬಂದ್ ಕೊಡ್ಲಿಕ್ಕೆ ನಾನು ಇಲ್ಲಿ ಕರೆ ಕೊಡ್ತಾ ಇದ್ದೀನಿ. 3 ಜಿಲ್ಲೆಗಳಲ್ಲಿ. ಹೌದು. ರಾಜ್ಯದಲ್ಲ ಹಾಗಿದ್ರೆ? ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ, ಆದ್ರೆ ನಾವು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಗೆ ಕರೆ ಕೊಡ್ತಾ ಇದ್ದೀವಿ. ಓಕೆ. ಆದ್ರೆ ನೀವು ಅದು ಮಾಡುತ್ತಿರೋದು ಕೇವಲ ಆರೋಪಗಳು, ಹಾಗೆ ಇರ್ಲಿಲ್ಲ ಟಿಪ್ಪು ಅಂತೇಳಿ ಏನು ಕೆಲವು ಲೇಖಕರು ಹೇಳುವಾಗ ನಿಮ್ಗೆ ಆಗಿದ್ರೆ ಸಾಕ್ಷ್ಯ ಉಂಟಂತ ಅನಿಸ್ತಾ ಉಂಟು ನಿಮ್ಮ ಹತ್ರ, ಅಥವಾ ಕೇವಲ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತೇಳಿ ಒಂದು ವಿರೋಧ ಮಾಡಬೇಕು, ಟಿಪ್ಪು ಮುಸ್ಲಿಂ ಆದ್ರೆ ವಿರೋಧ ಮಾಡಲೇಬೇಕು ಅಂತ ಅನಿಸ್ತಾ ಇದೆಯಾ? ನೋಡಿ, ಇವತ್ತು ಸ್ವಾತಂತ್ರ್ಯ ಯೋಧ ವೀರ ಸಾವರ್ಕರ್, ಇವತ್ತು ವೀರ ಸಾವರ್ಕರ್ ಬಗ್ಗೆ ಇವರು ಮಾತನಾಡಿದ್ರೆ ಇವರು ಹೇಳ್ತಾರೆ ಕೋಮುವಾದಿ ಅಂತ ಹೇಳಿ. ಅದೇ ಹಿಂದೂಗಳನ್ನು ಹತ್ಯೆ ಮಾಡಿದಂತ ಇವನ ಬಗ್ಗೆ ಮಾತಾಡಿದ್ರೆ ಇವರು ಜಾತ್ಯತೀತವಾದಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇತಿಹಾಸದಲ್ಲಿ ಏನೇ ಇರ್ಬೋದು, ಟಿಪ್ಪುನನ್ನು ಇವರು ಕರೆಕ್ಟ್ ಇತಿಹಾಸ ಪುಸ್ತಕ ಓದಿದಾರಾ? ಓದಿಲ್ಲ. ಕೇವಲ ಇವರಿಗೆ ವೋಟ್ ಬ್ಯಾಂಕ್ ರಾಜಕೀಯ. ವೋಟ್ ಬ್ಯಾಂಕಿಗೋಸ್ಕರನೇ ಟಿಪ್ಪುವಿನ ಜಯಂತಿ ಮಾಡ್ತಾ ಇದ್ದಾರೆ. ಕಳೆದ 60 ವರ್ಷಗಳು ಇಲ್ಲದಂತ ಟಿಪ್ಪುವಿನ ಜಯಂತಿ ಇವರಿಗೆ ಈ ವರ್ಷ ಏನ್ ಕಾಣ್ ಬಂತು ಇವರಿಗೆ? ಹಾಗಾಗಿ ಸ್ಪಷ್ಟವಾಗಿ ಇದರಲ್ಲಿ ಕಾಣುತ್ತೆ, ಇವತ್ತು ರಾಜ್ಯದಲ್ಲಿ ಕೋಮುಗಲಭೆ ಎಬ್ಬಿಸಲು ಕಾರಣನೇ ಕಾಂಗ್ರೆಸ್ ಸರ್ಕಾರ. ಇವರಿಗೆ ಟಿಪ್ಪು ಜಯಂತಿ ಮಾಡ್ಲಿಕ್ಕೆ ಬೇಡ, ಇವರಿಗೆ ಕೇವಲ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನು ಡಿವೈಡ್ ಮಾಡಬೇಕು, ಇಲ್ಲಿ ಕೋಮುಗಲಭೆ ಹುಟ್ಟಿಸಬೇಕಂತ ದೃಷ್ಟಿಯಿಂದನೇ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ನಾಟಕ ಇದನ್ನು ಮಾಡ್ತಾ ಇದೆ. ಸೊ ಕೋಮುಗಲಾಟೆ ಆದ್ರೆ ಅವರಿಗೆ ಲಾಭ ಅಂತ ಹೇಳ್ತೀರಾ ಕಾಂಗ್ರೆಸ್ಗೆ ಹಾಗಿದ್ರೆ? ಖಂಡಿತವಾಗ್ಲೂ ಅವ್ರ ಲಾಭ ಇದೆ. ಇದರಲ್ಲಿ ಮುಸಲ್ಮಾನರ ಓಟ್ ಸಿಗುತ್ತೆ, ಹಿಂದೂಗಳು ಮುಸಲ್ಮಾನರ ಓಟ್ ಡಿವೈಡ್ ಆಗುತ್ತೆ ಅಂತೇಳಿ ಎಂಬ ದೃಷ್ಟಿಯಿಂದಲೇ ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಓಕೆ ಶರಣ್ ಪಂಪೆಲ್ಲ ಧನ್ಯವಾದ. ನಮ್ಮೊಂದಿಗೆ ತಾವು ಮಾತನಾಡಿದ್ರಿ. 13ನೇ ತಾರೀಕಿಗೆ ಉಡುಪಿ, ಮಂಗಳೂರು, ಕೊಡಗು ಬಂದ್ಗೆ ಬಜರಂಗದಳ ಕರೆ ಕೊಟ್ಟಿದೆ. ರಾಜ್ಯವ್ಯಾಪ್ತಿ ಕೂಡ ಬಂದ್ ಆಗುತ್ತೆ ಅಂತ ಮಹೇಶ್ ಅವರು ಮಾತಾಡಿ. ಓಕೆ ಮಹೇಶ್ ಅವರೇ, ಈಗಾಗಲೇ ಇದೊಂದು ಟಿಪ್ಪು ಸುಲ್ತಾನ್ ಜಯಂತಿ, ಇವತ್ತೊಂದು ಕರಾಳ ದಿನ. ನಾನು ಹೇಳೋದು, ಯಾಕೆ ಸರ್ಕಾರ ವೋಟ್ ಬ್ಯಾಂಕಿಗೋಸ್ಕರ, ಮುಸಲ್ಮಾನರ ಒಲೈಸಕ್ಕೋಸ್ಕರ ಈ ಕಾರಣವನ್ನು ಮಾಡ್ತಾ ಇದೆ? ನಾನು ಹೇಳೋದು, ಇವಾಗ ಅವರಿಗೆ ಇವ್ರು ಹೇಳಿದ್ರು 2015 ಮುಸಲ್ಮಾನರು ಅಂತ ಹೇಳಿ ನಾನು ಹೇಳ್ತಾ ಇರೋದಲ್ಲ. ಅವನೇನು ಅಂತ ಹೇಳಿದ್ರೆ ಮುಸಲ್ಮಾನರೇ ಆ ರೀತಿ ವಿರೋಧ. ನಾನು ಹೇಳೋದು, ಇವತ್ತು ಇವ್ರದ್ದು ಅಬ್ದುಲ್ ಕಲಾಂ ಜಯಂತಿ ಮಾಡ್ಲಿ, ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಒಬ್ಬೊಬ್ಬ ದೇಶ ಪ್ರೇಮಿ, ಒಬ್ಬ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಇತಿಹಾಸವನ್ನ ಮಾಡಿ ಹೋಗಿದ್ದಾರೆ, ಅವ್ರನ್ನ ಸ್ವೀಕಾರ ಸುಲ್ತಾನ್ ಅಲ್ಲ. ನಾನು ಹೇಳೋದು ಮುಸಲ್ಮಾನರು ಅನ್ನುವಂಥದ್ದು ಕಾರಣ ಒಂದೇ ಅಲ್ಲ. ನಾನು ಹೇಳೋದು ಶರೀಫ್ ಅವ್ರದ್ದು, ಶಿಶುನಾಳ ಶರೀಫ್ ಅವ್ರ ಜಯಂತಿ ಮಾಡ್ಲಿ, ಯಾರು ಬೇಡ ಅಂತಾರೆ? ನಾನು ಹೇಳೋದು, ಇದು ವೋಟ್ ಬ್ಯಾಂಕ್ ಗೋಸ್ಕರನೇ ಮಾಡ್ತಾ ಇರುವಂತದ್ದು. ಇವತ್ತು ಬ್ರಿಟಿಷರ ವಿರುದ್ಧ ಇವರನ್ನು ಸೋಗಿಯನ್ನ ಹಿಂದಿನ ಇತಿಹಾಸ ನೋಡಿದರೆ ಬ್ರಿಟಿಷರ ವಿರುದ್ಧವಾದಂತ ಹೋರಾಟವನ್ನ ಟಿಪ್ಪು ರಾಜ ಮಾಡಿದಾನೆ ಅಂತ ಸುಳ್ಳು. ಅದು ಹೇಳೋದು, ಅವನ ಸ್ವಾರ್ಥವನ್ನ, ಇತಿಹಾಸವನ್ನ, ಸೃಷ್ಟಿಯನ್ನು ನೀವು ತೆಗೆದು ನೋಡಿದ್ರೆ ಅವನ ರಾಜ್ಯವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮಾತ್ರ ಅವನು ಹೋರಾಟ ಮಾಡಿದ, ಬಿಟ್ರೆ ಬೇರೆ ಏನೂ ಅಲ್ಲ. ಎರಡನೇದು, ಟರ್ಕಿ ಮತ್ತು ಬೇರೆ ಬೇರೆ ದೇಶಗಳಿಗೆ ಪತ್ರವನ್ನು ಬರೀತಾನೆ. ಈ ದೇಶವನ್ನು ಆಕ್ರಮಣ ಮಾಡಿ ಮುಸಲ್ಮಾನರು ದೊರೆಗಳು ಬನ್ನಿ ಅಂತ ಹೇಳಿ ಪತ್ರವನ್ನು ಬರೀತಾನೆ. ಅದು ಇತಿಹಾಸ ಇದೆ. ಅದು ಅಂದ್ರೆ ಈ ಮತಾಂಧ ಒಬ್ಬ ವ್ಯಕ್ತಿಯನ್ನ ಇವತ್ತು ಜಯಂತಿ ಮಾಡೋದ್ರೆ ನಮ್ದು ಸಂಪೂರ್ಣವಾದಂತ ಶ್ರೀರಾಮ್ ಸೇನೆ ವಿರೋಧಿಸ್ತದೆ. ಓಕೆ, ಒಂದು ಕರೆ ಉಂಟಾ ಅಂತ ಅನ್ಕೊಂಡಿದ್ದೇನೆ. ನಮಸ್ಕಾರ. ನಮಸ್ತೆ. ಹೇಳಿ, ತಮ್ಮ ಹೆಸರು? ಸುನೀಲ್ ಅಮೀನ್ ಅಂತ. ಹೇಳಿ ಸುನೀಲ್ ಅವರು, ನಿಮ್ಮ ಅಭಿಪ್ರಾಯ ಮಂಡಿಸಿ. ಅಂದ್ರೆ ನೋಡಿ, ಇಷ್ಟು ವರ್ಷ ಸ್ವಾತಂತ್ರ್ಯ ಆಗಿ ಇಷ್ಟು ವರ್ಷ ಆದ್ರೂ ಸಹ ಟಿಪ್ಪುವಿನ ಜಯಂತಿಯನ್ನು ಆಚರಿಸಲಿಲ್ಲ. ಈಗ ಹೊಸತಾಗಿ ಯಾಕೆ ಇದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ? ಹಿಂದೂ ಮುಸ್ಲಿಮರು ಇಲ್ಲಿ ವ್ಯಾಪಾರದಲ್ಲಿ ಎಲ್ಲದರನ್ನು ಅನ್ಯೋನ್ಯತೆಯಾಗಿ ಮಾಡ್ತಾ ಇದ್ದೇವೆ ನಾವು. ಹಾಗಿರುವಾಗ ಹೊಸ ಹೊಸತು ಮಾಡಿಕೊಂಡು ಇದು ಗಲಭೆ ಹುಟ್ಟಿಸುವಂತದ್ದು, ಇದು ಅಶಾಂತಿಯನ್ನ ಇಷ್ಟು ವರ್ಷ ಮಾಡ್ಲಿಲ್ಲ ಅಂತ ಈ ಬಾರಿ ಮಾಡಬಾರ್ದು ಅಂತ ಹೇಳ್ತೀರಾ, ಅಥವಾ ಸಡನ್ ಆಗಿ ನೆನಪಾಯ್ತಪ್ಪ ಕಾಂಗ್ರೆಸ್ನವರಿಗೆ ಯಾಕೆ ಮಾಡಬಾರ್ದು ಅಂತ? ಅದು ಯಾಕೆ ಇದು ಬೇಕಿತ್ತು ಇಶ್ಯೂ? ಮೊನ್ನೆ ಇತ್ತೀಚೆಗೆ ಸ್ವಲ್ಪ ಈ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲಲ್ಲಿ ಒಂದೊಂದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಒಂದು ಕೋಮು ಒಂದು ವಾತಾವರಣವೇ ಇತ್ತು. ಅದು ಇದು ಹೊಸತ್ತು ಎಲ್ಲ ಹುಟ್ಟಿಸಿ ಆಚರಿಸಿಕೊಂಡು ಯಾಕೆ ಸುಮ್ಮನೆ ಈ ರೀತಿ? ಸೊ ನೀವು ಕೂಡ ಟಿಪ್ಪುವನ್ನು ಮುಸ್ಲಿಂ ಅರಸ ಅಂತ ನೋಡ್ಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಇದು ಬೇಕಿತ್ತ ಅಂತ ಕೇಳುದು, ನಮ್ಮ ಸರ್ಕಾರಕ್ಕೆ ಇದು ಬೇಕಿತ್ತ ಅಂತ ಕೇಳುದು ನಾನು. ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಒಂದನೇದಾಗಿ ಟಿಪ್ಪು ಸುಲ್ತಾನ್ ಏನು ಹಿಂದೂ ವಿರೋಧಿ ಅಂತ ಯಾರು ಹೇಳ್ತಾ ಇದ್ದಾರೋ, ನಾನು ಕೇಳ್ತಾ ಅದನ್ನು ನಾನು ಪ್ರಶ್ನಿಸ್ತಾ ಇರೋದು. ಅಲ್ಲ, ಕೊಡಗಿನಲ್ಲಿ ಪ್ರೂಫ್ ಇದೆ ಅಂತೇಳಿ ಇವತ್ತು ಪ್ರತಿಭಟನೆ ಆಗಿದೆ. ನಮ್ಮ ಅನೇಕ ತಲೆಮಾರುಗಳನ್ನು ಆತ ಹಿಂದೂಗಳನ್ನು ಮುಸ್ಲಿಂ ಮಾಡಿದ್ದಾರೆ. ನೀವು ಕೊಡಗಿನ ಹಿಸ್ಟ್ರಿಯನ್ನು ಒಮ್ಮೆ ನೋಡಿ. ಕೊಡಗು ಹೈದರಾಲಿಯ ಕಾಲದಲ್ಲಿಯೇ ಅದು ಮೊದಲ ಬಾರಿ ಹೈದರಾಲಿ ಅಲ್ಲಿ ದಾಳಿ ಮಾಡಿ ಆ ಕಾಲದಲ್ಲಿ ನಾನು ಹೇಳ್ತಾ ಇದ್ದೇನೆ, ನೀವು ಇದು ಇಂಟರ್ಫಿಯರ್ ಮಾಡಬೇಡಿ. ಅಲ್ಲಿಗೆ ಹೋದಾಗ ಅಲ್ಲಿಯ ರಾಜನೊಂದಿಗೆ ಯುದ್ಧ ಆಯಿತು ಮತ್ತು ಆತ ಇನ್ನು ನಾನು ಇಷ್ಟು 2000 ವಾರ್ಷಿಕ 2000 ಕಪ್ಪದೊಂದಿಗೆ ನಿಮ್ಗೆ ನಾನು ಸಾಮಂತ ರಾಜ ಆಗ್ತಾನೆ ಅಂತೇಳಿ ಅಲ್ಲಿ ಒಪ್ಪಂದ ಆಗ್ತದೆ. ಆ ಬಳಿಕ ಅದೇ ರಾಜನನ್ನು ಅಲ್ಲಿ ನಿಲ್ಲಿಸಿ ಟಿಪ್ಪು ಸುಲ್ತಾನ ಈಚೆ ಬರ್ತಾನೆ.
ಇದು ಕೊಡಗಿನ ಇಡೀ ಹಿಸ್ಟ್ರಿ ಏನು ಅಂತ ಹೇಳಿದ್ರೆ, ಕೊಡಗಿನಲ್ಲಿ ಆದಷ್ಟು ಬಂಡಾಯ ಯಾವ ಈ ಟಿಪ್ಪು ಮತ್ತು ಹೈದರ್ ಸಂಸ್ಥಾನದ ವಿರುದ್ಧ ಮತ್ತೆ ಯಾವ ಸಂಸ್ಥಾನದಲ್ಲಿಯೂ ಆಗಿಲ್ಲ. ಈ ಹಿಸ್ಟ್ರಿಯನ್ನು ನೀವು ನೋಡಬೇಕು. ಇಡೀ ಯಾಕೆ ಅದರಲ್ಲಿ ಒಂದು ವಿಶೇಷತೆ ಇದೆ, ಅದೊಂದು ಗುಡ್ಡಗಾಡು ಪ್ರದೇಶ, ಗೆರಿಲ್ಲಾ ಯುದ್ಧ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಇದು ಹೈದರ್ ಅಲಿಯ ಇದು ಗವರ್ನರ್ ಕೂಡ ಅಲ್ಲಿ ಸೋತಿದ್ದ. ನಾನು ಹೇಳ್ತಾ ಇರೋದು ಹೀಗೆ ಬಂಡಾಯ ಎದ್ದಾಗ ಸಹಜ ಆತನಲ್ಲಿ ಮತಾಂತರ ಮಾಡಿದಲ್ಲ ಇರೋದು, ಅಲ್ಲಿಂದ ಬಂಧಿಸಿ ಶ್ರೀರಂಗಪಟ್ಟಣಕ್ಕೆ ತಂದಿದ್ದಾನೆ. ಇದು ಹಿಸ್ಟ್ರಿ ಇರೋದು. ನಾನು ಹೇಳ್ತೇನೆ ಬಲಾತ್ಕಾರವಾಗಿ ಬಲವಂತದಿಂದ ಮತಾಂತರ ಮಾಡಿದ ಹಿಸ್ಟ್ರಿ ಇಲ್ಲ, ಸಹಜವಾಗಿ ಅಲ್ಲ. ಇಲ್ಲ, ಟಿಪ್ಪುನ ಹಿಸ್ಟ್ರಿಯಲ್ಲಿ ನೀವು ಇದು ಮತಾಂತರದ ಹಿನ್ನೆಲೆ ನನಗೆ ಸ್ವಲ್ಪ ಮಾತಾಡಬೇಕು. ಏನು ಅಂತ ಹೇಳಿದ್ರೆ, ಒಂದನೇದಾಗ ನಾನು ಅಲ್ಲಿ ಹೇಳಿದೆ, ಅಲ್ಲಿಂದ ದಂಗೆ ಎದ್ದವರನ್ನು ಬಲವಂತವಾಗಿ ಶ್ರೀರಂಗಪಟ್ಟಣಕ್ಕೆ ತಂದಿದ್ದಾನೆ, ಇನ್ನೊಂದು ಕಡೆ ತಂದಿದ್ದಾನೆ, ಬಂಧನದಲ್ಲಿ ಇಟ್ಟಿದ್ದಾನೆ. ಇದು ಎಲ್ಲ ರಾಜರುಗಳಲ್ಲಿ ಆಗುವಂಥದ್ದು, ಅದು ಟಿಪ್ಪು ಸುಲ್ತಾನ್ ಮಾಡುವಂಥದ್ದಲ್ಲ. ಎಲ್ಲ ಕಡೆಯೂ ದಂಗೆ ಎದ್ರೆ ಅದನ್ನು ಗಮನಿಸ್ತಾರೆ. ಎರಡನೇದು ಸಾಕ್ಷಿ ಉಂಟು ಮಹೇಶ್ ಅವರೇ, ಅವ್ರನ್ನ ಬಂಧನ ಮಾಡಿ ಒಂದ್ ಕಡೆಗೆ ತರುವ ಪ್ರದೇಶದಲ್ಲಿ ಪೂರ್ವವಾಗಿ ಅವನೊಂದು ಯೋಜನೆ ಇತ್ತು. ಏನು ಅಂತ ಹೇಳಿದ್ರೆ, ಅವ್ರ ಇತಿಹಾಸ ಓದಿಲ್ಲ ಅಂತ ಅನ್ಸುತ್ತೆ. ಅವನ ಕೆಲವರು ಮತಾಂತರ ಆಗೋರಿಗೆ ಸಂಪೂರ್ಣವಾಗಿ ಫ್ರೀಡಮ್ ಬಿಟ್ಟಿದ್ದ ಅವನು. ಯಾಕೆ ಕೊಡಗಿನವರು ಜನ ಇವತ್ತಿಗೂ ಕೂಡ ದಂಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸಂಪೂರ್ಣ ಅಲ್ಲಿರುವಂತಹ ಹಿಂದೂಗಳನ್ನ, ಕ್ರಿಶ್ಚಿಯನ್ರನ್ನ ಸಂಪೂರ್ಣವಾಗಿ ಮತಾಂತರಕ್ಕೆ ಒಳಪಡಿಸಿದ. ಒಂದ್ ಪಕ್ಷ ಮತಾಂತರಕ್ಕೆ ಒಳಪಟ್ಟಿಲ್ಲ ಅಂತ ಹೇಳಿದ್ರೆ ಬಂಧನ ಮಾಡಿ ಬೇರೆ ಪ್ರದೇಶಕ್ಕೆ ಅವನ್ನ ಶ್ರೀರಂಗಪಟ್ಟಣ ಅಥವಾ ಬೇರೆ ಪ್ರದೇಶಕ್ಕೆ ತಗೊಂಡೋಗಿ ಅವನ್ನ ಬಂಧನವನ್ನು ಮಾಡ್ತಿದ್ದ. ಸಂಪೂರ್ಣವಾಗಿ ಮತಾಂತರ ಮಾಡಿದ ನಂತರ ಮತಾಂತರಕ್ಕೆ ಒಪ್ಪಿಗೆ ಕೊಟ್ಟ ತಕ್ಷಣ ನಾವು ಬಿಡ್ತಿದ್ದ. ಅವನ ಹಿನ್ನೆಲೆ ಇರುವಂತದ್ದು ಮತಾಂಧ. ಒಬ್ಬ ಮುಸ್ಲಿಂ ಮತಾಂಧ ಆಗಿ ಅವನ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ, ಧರ್ಮವನ್ನು ಭದ್ರಕೋಟೆ ಮಾಡ್ಲಿಕ್ಕೆ ಮಾಡಿರುವಂತದ್ದು ಷಡ್ಯಂತ್ರ. ಅದು ಬೇರೆ ಏನೂ ಇಲ್ಲ. ಚರ್ಚೆ ಮಾಡ್ತೀವಿ. ಟಿಪ್ಪು ಬಲಾತ್ಕಾರವಾಗಿ ಮತಾಂತರ ಮಾಡ್ತಾನೆ ಅನ್ನೋದಕ್ಕೆ ಸಾಕ್ಷಿಗಳನ್ನು ಎಷ್ಟರ ಮಟ್ಟಿಗೆ ಕೊಡ್ಬೋದು? ಒಂದು ಸಣ್ಣ ಬ್ರೇಕಿನ ಬಳಿಕ ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದು ವಿರಾಮದ ಬಳಿಕ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮುಂದಿನ ಕರೆಯನ್ನು ಸ್ವೀಕರಿಸ್ತಾ ಇದ್ದೆ. ನಮಸ್ಕಾರ. ಹೇಳಿ, ಮಾತಾಡಿ ಮೇಡಮ್. ಟಿಪ್ಪು ಸುಲ್ತಾನ್ ಜಯಂತಿ ಬಗ್ಗೆ ಮಾತಾಡ್ತಾ ಇದ್ರಿ. ಇವತ್ತು ಇಲ್ಲಿ ಕೊಡಗುನಲ್ಲಿ 2 ಸಾವಾಗಿದೆ ಅಂತ ಸುದ್ದಿ ಬರ್ತಾ ಇದೆ. ಹೌದು, ನಿಜ, ಅದು ಆಗಿದೆ. ಹೌದು ಹೌದು. ಅಕ್ಷತಾ ಅಂತ ಹೇಳಿ. ಓಕೆ, ಅಕ್ಷತಾ. ಕೊಡಗು ಅನ್ನುವ ಜಿಲ್ಲೆನೆ ದೇಶಕ್ಕೆ ಅತ್ಯಂತ ಹೆಚ್ಚು ಯೋಧರನ್ನ ಕೊಟ್ಟಂತ ಒಂದು ಜಿಲ್ಲೆ. ನಿಜ. ಅಲ್ಲಿಂದಾನೆ ಅಷ್ಟೊಂದು ವಿರೋಧ ಬರ್ತಾ ಇದೆ ಅನ್ನುವಾಗ ಸರ್ಕಾರಕ್ಕೆ ಅದನ್ನ ಮಾಡ್ಲೇಬೇಕು ಅನ್ನುವ ಅನಿವಾರ್ಯತೆ ಏನು ಅಂತ ಅರ್ಥ ಆಗ್ತಿಲ್ಲ. ದೇಶದ ಜನರನ್ನ ಬಲಿ ಕೊಟ್ಟಾದ್ರೂ ಸರಿ, ನಾವು ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡ್ಬೇಕು ಅನ್ನೋ ಅನಿವಾರ್ಯತೆ ಯಾಕೆ? ಮುಸ್ಲಿಂ ಅನ್ನುವ ಕಾರಣಕ್ಕೆ, ಅಥವಾ ಇದನ್ನ ನಾವು ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಒಡೆದು ಆಳುವ ನೀತಿ ಯಾರು ಮಾಡಿದ್ದು? ಬ್ರಿಟಿಷರು ಅಲ್ವಾ? ಅದನ್ನ ಮತ್ತೊಮ್ಮೆ ರಿಪೀಟ್ ಮಾಡ್ತಿದಾರ ಅನ್ನಿಸ್ತಿದೆ. ನಿಮ್ಗೆ ಯಾಕೆ ಅನಿಸ್ತಾ ಉಂಟು ಟಿಪ್ಪು ಜಯಂತಿಯನ್ನು ಆಚರಿಸಬಾರ್ದು ಅಂತ? ಆಚರಿಸಬಾರ್ದು ಅನ್ನೋದು ಇಷ್ಟೆಲ್ಲ ಗೊಂದಲಗಳಿದ್ದಾಗ ಯಾಕೆ ಆಚರಿಸ್ಬೇಕು ಅಂದ್ರೆ, ಯಾವುದೇ ವಿರೋಧಗಳಿಲ್ಲ. ಈಗ ನಾಳೆ ಅಬ್ದುಲ್ ಕಲಾಂ ಜಯಂತಿ ಮಾಡ್ತಾರೆ ಅಂತ ಇದ್ರೆ ಒಂದು ವೇಳೆ ಯಾರು ವಿರೋಧಿಸುದಿಲ್ಲ ಅದನ್ನ. ನನ್ನ ಪ್ರಕಾರ ಯಾರು ವಿರೋಧಿಸುದಿಲ್ಲ. ಯಾಕೆಂದ್ರೆ ದೇಶವನ್ನ ಅಷ್ಟು ಚೆನ್ನಾಗಿ ಮುನ್ನಡೆಸಿದ ಒಬ್ಬ ಉತ್ತಮ ವಿಜ್ಞಾನಿ ಅವರು. ಅಲ್ಲಿ ಜಾತಿಯ ಯಾವುದೇ ಹೆಸರು, ಜಾತಿಯ ಯಾವುದೇ ಒಂದು ಇದು ಬರುವುದಿಲ್ಲ. ಟಿಪ್ಪುವಿನಲ್ಲಿ ಬರ್ತಾ ಉಂಟು ಅಂತ ಹೇಳುದು ಬಂದಿದೆ. ಆಬ್ವಿಯಸ್ಲಿ ಬಂದ ಕಾರಣಕ್ಕಾಗಿ ಇಷ್ಟು ಗಲಾಟೆಗಳು ನಡೀತಾ ಇರೋದು. ಅದ್ ಬಂದ ನಂತರ ಕೂಡ ಇಂಥ ಅನಿವಾರ್ಯತೆ ಏನಿತ್ತು ಅಲ್ವಾ? ಸರಿ, ಧನ್ಯವಾದ. ಗೊಂದಲಗಳಿರುವಾಗ ಅದು ಕೂಡ ಅನುದಾನಗಳನ್ನ ಕೊಟ್ಟು ಎಷ್ಟೊಂದು ದೇಶದಲ್ಲಿ ನಮ್ಮ ಹಬ್ಬಗಳಿಗೆ ಯಾವುದೇ ಕೊರತೆ ಇಲ್ಲ. ವರ್ಷದಲ್ಲಿ ಅಷ್ಟು ಜಯಂತಿಗಳು, ಅಷ್ಟು ಹುಟ್ಟು ಹಬ್ಬಗಳು ನಾವು ಆಚರಿಸ್ತಾ ಇದ್ದೇವೆ. ಯಾವುದಕ್ಕೂ ಕೂಡ ಬರದ ವಿರೋಧ, ಯಾವುದೇ ಸಂಘಟನೆಗಳು ಯಾವುದನ್ನು ಕೂಡ ವಿರೋಧಿಸಿಲ್ಲ. ಅವರಿಗೆ ಬೇಡ ಅಂದ್ರೆ ಆಚರಿಸದೆ ಸುಮ್ಮನೆ ಇದ್ದಿರಬಹುದೇನು, ರಜೆ ಸಿಕ್ಕಿದ ದಿನ ಮನೆಯಲ್ಲಿ ಸುಮ್ಮನೆ ಇರ್ತಾರೆ. ಅದು ಬಿಟ್ಟು ಇಷ್ಟೊಂದು ವಿರೋಧವನ್ನ ಅದು ಕೊಡಗಿನಂತ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಾಗಲೂ ಕೂಡ ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ಸರ್ಕಾರ ಯಾರ ಪ್ರಾಣ ಹೋದ್ರೂ ಹೋಗ್ಲಿ, ನಾವು ಮಾಡೋದನ್ನು ಮಾಡಿಯೇ ಮಾಡ್ತೇವೆ ಅನ್ನೋ ಉದ್ದಟತನ ಬೇಡ ಆಗಿತ್ತು ಅಂತ ಅನ್ನಿಸ್ತದೆ. ಏನು ಉದ್ದೇಶ ಇರ್ಬೋದು ರಾಜ್ಯ ಸರ್ಕಾರದ್ದು? ಅದು ಸ್ಪಷ್ಟ. ನೀವೇ ಹೇಳ್ತಾ ಇದ್ದೀರಿ, ನೀವೇ ಇಬ್ಬರಿಗೆ ಪ್ರಶ್ನೆ ಮಾಡುವಾಗ ನೀವೇ ಹೇಳ್ತಾ ಇದ್ದೀರಿ ವೋಟ್ ಬ್ಯಾಂಕ್ ಅಂತ ಹೇಳಿ. ಅದು ಬಿಟ್ಟು ಬೇರೆ ಏನ್ ಕಾರಣಗಳನ್ನ ಅವ್ರು ಕೊಡ್ತಾರೆ? ಸ್ವಾತಂತ್ರ್ಯ ಹೋರಾಟಗಾರ ಅಂತನ? ಹಾಗಾದ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಬೇರೆ ಯಾರು ಇಲ್ವಾ? ಇಂತಹ ಗೊಂದಲಗಳಿರುವ ವ್ಯಕ್ತಿಯನ್ನೇ ಆರಿಸಿಕೊಂಡು ಸ್ವಾತಂತ್ರ್ಯ ಹೋರಾಟಗಾರ ಅನ್ನುವಂತ ಇವತ್ತು ನಮ್ಮ ಮಧ್ಯೆ ಹುಡುಕಿ ತೆಗೆದ್ರೆ ಬೇಕಾದಷ್ಟು ಜನ ಸಿಗ್ತಾರೆ ಅಲ್ವಾ? ಅಥವಾ ಇಷ್ಟು ವರ್ಷ ಬೇಕಾಯ್ತಾ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಟಿಪ್ಪುವನ್ನ ಗುರುತಿಸ್ಲಿಕ್ಕೆ? ಒಂದು ವೇಳೆ ಅಂತದೇ ಉದ್ದೇಶ ಇದ್ರೆ
ಈ ಉದ್ದೇಶ ಮೊದಲೇ ಈಡೇರಿಸಿಕೊಳ್ಬಹುದಿತ್ತಲ್ವಾ? ಓಕೆ ಓಕೆ ಅಕ್ಷತಾ ಅವರೇ, ಆ ಬಗ್ಗೆ ಗಣ್ಯರು ಅಂತ ಹೇಳ್ತಾರೆ ಕೇಳೋಣ. ಧನ್ಯವಾದ ಕರೆ ಮಾಡೋದಕ್ಕೆ. ಸೊ ಕಕಿಲರ್, ಒಂದು ನೀವು ಆಗುವಾಗ ಹೇಳಿದ್ರಿ, ಯಾರು ಯುದ್ಧ ಆಗುವಾಗ ಅವನ ಕೈಗೆ ಸೆರೆ ಸಿಕ್ಕವರನ್ನು ಶ್ರೀರಂಗಪಟ್ಟಣ ತಂದು ಇಡ್ತಿದ್ದ ಅಂತೇಳಿ, ಸರಿಯಲ್ಲ? ಎಲ್ಲರನ್ನು ಯಾರು ಅಂತಲ್ಲ, ದಂಗೆ ಎದ್ದ ಆ ಸಂದರ್ಭದಲ್ಲಿ ಕೊಡಗಿನ ಆ ದಂಗೆ ಎದ್ದವರನ್ನು ಇಲ್ಲಿಗೆ ತಂದು ಇಟ್ಟಿದ್ದಾರೆ. ಅದರಲ್ಲಿ ಕೆಲವರು ಮುಸ್ಲಿಮರಾಗ್ಲಿಕ್ಕೆ ಒಪ್ಪಿಕೊಂಡ್ರೆ ಅವರನ್ನ ಅಲ್ಲೇ ಸ್ವತಂತ್ರವಾಗಿ ಬಿಡ್ತಾ ಇದ್ದ ಅಂತ. ಅಲ್ಲ, ಅದು ಅವ್ರು ಹೇಳಿದ್ದು, ನಾನು ಹೇಳಿದ್ದು. ಅದು ಅವ್ರು ಹೇಳಿದ್ದು, ಅದನ್ನ ನೀವೇನು ಹೇಳ್ತೀರಾ ಅದಕ್ಕೆ ಅಂತ? ಅಲ್ಲ, ಆ ಬಗೆಯ ಹಿಸ್ಟ್ರಿ ಅವರು ಎಲ್ಲಿಂದ ಹೇಳ್ತಾ ಇದ್ದಾರೋ ಅದನ್ನು ನಾನು ಹೇಳ್ತಾ ಇರೋದಲ್ಲ. ನಾನು ಹೇಳ್ತಾ ಇರೋದು ದಂಗೆ ಎದ್ದವರನ್ನು ಸಹಜವಾಗಿ ರಾಜರು ತರ್ತಾ ಇದ್ರು. ಇವರು ಹೇಳ್ತಾ ಇರೋದು ಹೇಗೆಂದ್ರೆ ಮತಾಂತರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. 70,000 ಮಾಡಿದ್ರಂತೆ ಕೊಡಗಿನ ಒಂದು ಸಿಟಿಯಲ್ಲಿ, 70,000 ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಏನೋ 30,000 ಏನೋ ಮಾಡಿದ್ರು. ನೀವು ಆ ಕಾಲದಲ್ಲಿ, ಈ ಕಾಲದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ. ಅಲ್ಲ, ಅಲ್ಲಿ ಕೆಲವು ಮನೆತನಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಮನೆತನದವರೇ ಕೋಪದಿಂದ ಇರುವಾಗ ಅದು ಮೂಲ ಹೆಸರನ್ನೇ ಇಟ್ಕೊಂಡಿದ್ದಾರೆ. ಅವರು ಮುಸ್ಲಿಮರಾಗಿದ್ರೆ ಕೂಡ ಮೂಲ ಅವರ ಏನು ಮಡಿಕೇರಿಯ ಮೂಲ ಮನೆಗಳ ಹೆಸರನ್ನೇ ಇಟ್ಕೊಂಡಿದ್ದಾರೆ. ಹಾಗಿರುವಾಗ ಅಲ್ಲಿ ಮತಾಂತರ ಹೇಳುವ ಮೂಲಕ ನೀವು ಇದು ಇಲ್ಲಿ ಇರುವಂತದ್ದು ನೀವು ನೋಡಿ, ಕೆಲವು ಮನೆಗಳು ನೀವು ಹೇಳಿದ ಪ್ರಕಾರ ಕೆಲವು ಮನೆಗಳಲ್ಲಿ ಅವರ ಹೆಸರು ಇದೆ. ಕೆಲವು ಮನೆಗಳ ಹೆಸರಿನ ಕಾರಣದಿಂದಾಗಿ ಇಡೀ ರಾಜ್ಯದಲ್ಲಿ ಇಂಥ ಒಂದು ಪ್ರತಿಭಟನೆ ಆಗ್ತಾ ಇದೆ. ನೀವು ಒಪ್ಪಿಕೊಳ್ತಾ ಇದ್ದೀರಾ ಅದನ್ನು? ಒಂದು 4 ಮನೆಯಲ್ಲಿ, ಒಂದು 10 ಮನೆಯಲ್ಲಿ ಹಿಂದೂಗಳ ಹೆಸರಿದೆ, ಅದರಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಇದು ಒಪ್ಪುವಂತದ್ದು ಅಂತ ನಾನು ಕೇಳ್ತೇನೆ. ನಾನು ಹೇಳಿದೆ, ಇದರಿಂದ ಸ್ಪಷ್ಟವಾದ ಒಂದು ಕೋಮು ಎಜೆಂಡಾ ಇದೆ. ನಾನು ಹೇಳಿದೆ, ಮುಸ್ಲಿಮೀಕರಣಗೊಳಿಸಬೇಕು. ಓಟ್ ಬ್ಯಾಂಕ್ ಯಾರ್ರೀ? ಮುಸ್ಲಿಮರ ಓಟ್ನಿಂದ ಯಾವ ಪಕ್ಷ ಗೆಲ್ತಾ ಇದೆ ಹೇಳಿ? ಈ ರಾಜ್ಯದಲ್ಲಿ ಮುಸ್ಲಿಮರ ಓಟ್ನಿಂದ ಗೆಲ್ಲುವ 10 ಸ್ಥಾನಗಳಿವೆಯಾ? ಹೇಗೆ ಮುಸ್ಲಿಮರ ಓಟ್ನಿಂದ ಒಂದು ಸರ್ಕಾರ ಗೆಲ್ತದೆ ಅಂತ ಹೇಳುದು? ಅದು ದಡ್ಡತನ ಅಂತ ನಾನು ಹೇಳಿದೆ. ದಡ್ಡತನದ ಮಾತದು. ಯಾವ ಪಕ್ಷವು ಮುಸ್ಲಿಮರ ಓಟ್ನಿಂದ ಈ ರಾಜ್ಯದಲ್ಲಿ ಗೆಲ್ತಾ ಇದೆ? ಒಂದು ಕರೆ ಸ್ವೀಕರಿಸ್ತಾನೆ, ಬರ್ತೇನೆ ಮಹೇಶ್ ಅವರ ಹತ್ರ. ನಮಸ್ಕಾರ. ಹಲೋ ಹಲೋ, ನಮಸ್ತೆ, ಮಾತಾಡಿ. ಇದು ಟೋಟಲಿ ಒಂದು ಷಡ್ಯಂತ್ರ ಅಂತಲೇ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಮುಸ್ಲಿಮರ ಈ ದೇಶಕ್ಕೆ ಮುಸ್ಲಿಮರ ಕೊಡುಗೆಯನ್ನು ಸಂಪೂರ್ಣ ಅಳಿಸಿ ಹಾಕಬೇಕೆನ್ನುವ ಒಂದು ಉದ್ದೇಶ ಇದರ ಹಿಂದೆ. ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಆಗಿರ್ಬಹುದು, ನಮ್ಮ ಕೆಂಪು ಕೋಟೆ ಆಗಿರ್ಬಹುದು, ತಾಜ್ ಮಹಲ್ ಆಗಿರ್ಬೋದು, ಇದೆಲ್ಲ ಮುಸ್ಲಿಂ ಇತಿಹಾಸ ಇರುವ ಒಂದು ಸ್ಮಾರಕಗಳು. ಅದನ್ನು ಕೂಡ ಅವರು ಕ್ರಮೇಣ ಷಡ್ಯಂತ್ರಗೊಳಿಸ್ತಾರೆ. ಸೆಕೆಂಡ್ ಆಗಿ ಬ್ರಿಟಿಷರೊಂದಿಗೆ ಈ ಅಫ್ಘಾನಿಸ್ತಾನದ ಹೆಲ್ಪ್ ಕೇಳಿರ್ಬಹುದು ಅಥವಾ ಟರ್ಕಿ ಹೆಲ್ಪ್ ಕೇಳಿರ್ಬೇಕು. ನನ್ನ ಸಹೋದರ ಹೇಳಿದಾಗೆ ಅದು ಯಾಕೆಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡುವುದಕ್ಕೆ ಅವರು ಹೆಲ್ಪ್ ಕೇಳಿದೆ ವಿನ ಅಲ್ಲಿ ಹೋಗಿ ಷಡ್ಯಂತ್ರ ಮಾಡುವುದಕ್ಕಲ್ಲ. ಹೆಚ್ಚಾಗಿ ಅವನಿಗೆ ಎದುರಾಗಿದ್ದರು ಮರಾಠರು. ಈ ಮರಾಠರು ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದರು. ಅದೇ ರೀತಿ ಕ್ರಿಶ್ಚಿಯನ್ನರು ಕೂಡ ಬ್ರಿಟಿಷರಿಗೆ ಫೇವರ್ ಆಗಿದ್ರು. ಆದ ಕಾರಣ ಕೆಲವು ಕ್ರಿಶ್ಚಿಯನ್ನರನ್ನು ಅವರು ಬಂಧಿಸಿ ಜೈಲಲ್ಲಿ ಇಟ್ಟಿದ್ರು. ಈಗ ನೋಡಿ, ಬ್ರಿಟಿಷರು ಬಿಟ್ಟು ಹೋಗುವಾಗ ಹೆಚ್ಚಿನ ಇಲ್ಲಿ ಭೂಭಾಗಗಳು ಈಗ ಚರ್ಚಿನ ವಶದಲ್ಲಿದೆ. ನೀವು ಇಲ್ಲಿ ನೋಡ್ಬೋದು, ಮಂಗಳೂರು ವಿಶಾಲವಾದ ಪ್ರದೇಶ ಚರ್ಚಿನ ವಶ. ದೇವಸ್ಥಾನ ಆಗ್ಲಿ, ಮಸೀದಿ ಆಗ್ಲಿ, ಎಲ್ಲಿಯಾದ್ರೂ ಗೋಳಿ ಮರದಾಡಿಯಲ್ಲಿ ರೋಡ್ ಸೈಡ್ ಅಲ್ಲಿ ಇರುವುದು ವಿಶಾಲವಾದ ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ. ನೋಡಿ, ಅದರ ಹಿಂದೆ ನಿಮಗೆ ಯಾವ ರೀತಿ ಫೇವರ್ ಆಗಿದ್ರು ಅಂತ ನಿಮಗೆ ಅಂದಾಜಾಗ್ತದೆ. ಆದ ಕಾರಣ ಟೋಟಲಿ ನೋಡುವ, ಇದು ಒಂದು ಟೋಟಲ್ ಕೋಮು ಷಡ್ಯಂತ್ರ ಹೇಳ್ಬಹುದು. ಯಾವುದು ಕೋಮು ಸೌಹಾರ್ದವನ್ನು ಕೆಡಿಸುವಂತ ದೃಷ್ಟಿಕೋನವನ್ನ ಇದೇ ಸರ್ಕಾರ, ಕಾಂಗ್ರೆಸ್ ಗವರ್ಮೆಂಟ್ ಈಗ ಏನಿದೆ ಅದನ್ನೇ ಮಾಡ್ತಾ ಇರುವಂತದ್ದು ಬಿಟ್ರೆ ಇಡೀ ಸಮಾಜ, ಇಡೀ ರಾಜ್ಯದ ಅನಿವಾರ್ಯತೆ ಇತ್ತ. 1750ರಲ್ಲಿ ಹುಟ್ಟಿರುವಂತ ಟಿಪ್ಪು ಈಗ ಸುಮಾರು 265 ವರ್ಷದ ನಂತರ ಇವರು ಜಯಂತಿ ಮಾಡಕ್ ಮಾಡಬಾರದು ಅಂತ ಹೇಳಿದ್ರೆ, ಒಬ್ಬ ಮತಾಂಧ ಜೊತೆಗೆ ನಾವು ಏನು ಹಿಂದೂ ಧರ್ಮ ಅಂತ ಹೇಳ್ತಾರಲ್ಲ, ಆ ಧರ್ಮಕ್ಕಿಂತ ಕೋಮುವಾದ ಅಂತ ಹಿಂದೂ ಧರ್ಮಕ್ಕೆ ಮಾತ್ರ ಕೋಮುವಾದ ಅಂತ ಹೇಳ್ತಾರೆ. ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಯವರು ಎದ್ದು ನಿಂತಿದ್ದಾರೆ. ಕ್ರಿಶ್ಚಿಯನ್ ಧರ್ಮವನ್ನು ಕೂಡ ಸರ್ವನಾಶ ಮಾಡಬೇಕು ಅನ್ನುವಂತ ಹೊರಟಕ್ಕೆ ಅವನು ಹೊರಟಿದ್ದ. ಅವನು ಒಬ್ಬ ದೊಡ್ಡ ಮತಾಂಧ. ಮತಾಂಧದ ವಿರುದ್ಧವಾದಂತ ಧ್ವನಿ ಇವತ್ತು ಇಡೀ ರಾಜ್ಯದಲ್ಲಿ ಕೂಗಾಡ್ತಾ ಇದೆ. ನಾನು ಹೇಳಿದೆ ಅಬ್ದುಲ್ ಕಲಾಂ ಜಯಂತಿ ಮಾಡಿ, ಶರೀಫ್ ಅವರ ಜಯಂತಿ ಮಾಡಿ, ಅವರು ಒಬ್ಬ ಮುಸಲ್ಮಾನರಲ್ವಾ, ಅವ್ರನ್ನ ನಾವು ಗೌರವಿಸ್ತೀವಿ. ಅವ್ರು ನಾಳೆ ಅಬ್ದುಲ್ ಕಲಾಂ ಜಯಂತಿಯನ್ನು ಮಾಡಿದ್ರೆ ಎಲ್ಲಾ ಕಡೆನೂ ಫ್ಲೆಕ್ಸ್ ಬ್ಯಾನರ್ ಗಳಲ್ಲಿ ನಿಂತು ನಾವೇ ಅದನ್ನ ಸ್ವಾಗತವನ್ನು ಮಾಡ್ತೇವೆ. ನೋಡಿ, ಮತಾಂಧ ಅಂತ ಒಬ್ಬ ವ್ಯಕ್ತಿ ಇದೆ. ಆ ವ್ಯಕ್ತಿಯನ್ನ ಇವತ್ತು ಇಡೀ ಕೊಡಗಿನ ಭಾಗ ಅಂತಲ್ಲ, ಇಡೀ ರಾಜ್ಯದ ಕನ್ನಡಿಗರ ಭಾಷೆಯನ್ನೇ ತೆಗೆದು ಪಾರ್ಸಿಯ ಭಾಷೆಯನ್ನ ಅಳವಡಿಸಲಿಕ್ಕೆ ಹೊರಟಿದ್ದಾನೆ ಅವನು. ಅಂತ ಒಬ್ಬ ಭಾಷಾ ವಿರೋಧಿ ಮತ್ತು ಧರ್ಮ ವಿರೋಧಿ, ಮತಾಂಧ ವಿರೋಧಿಯನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಒಬ್ಬ ಮುಸ್ಲಿಮಾನ್ ದೊರೆ ಅಂತಲ್ಲ, ಅವನು ನಿಜವಾದ ಒಬ್ಬ ಮುಸ್ಲಿಮಾನರನ್ನ ಒಲೈಸುವಂತದ್ದು ಮತ್ತು ಧರ್ಮವನ್ನ ಮತಾಂತವನ್ನು ಮಾಡ್ಲಿಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾನೋ ಅಂತ ನಾನು ಸ್ಪಷ್ಟ. ಹಲೋ, ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ. ಮಾತನಾಡಿ. ನಿಮ್ಮ ರಮೇಶ್ ಅತ್ತವರನ್ನು ಮಾತಾಡೋದು. ಹೇಳಿ ರಮೇಶ್ ಅವರೇ, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಇಲ್ಲಿ ಈಗ ಟಿಪ್ಪು ಸುಲ್ತಾನ್ ಬರೇ ಮುಸ್ಲಿಂ ರಾಜ ಎಂದು ವಿರೋಧಿಸುವುದಕ್ಕಿಂತಲೂ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಎಷ್ಟು ಪ್ರಸ್ತುತ ಎಂಬುದು ಪ್ರಶ್ನೆ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟ ಎಂಬ ಪರಿಕಲ್ಪನೆಯೇ
18ನೇ ಶತಮಾನದಲ್ಲಿ ಇರ್ಲಿಲ್ಲ. ಫಸ್ಟ್ ಸ್ವಾತಂತ್ರ್ಯ ಹೋರಾಟಗಾರದ್ದು ಹೋರಾಟ ಆದ್ದು 1857 ಸಿಪಾಯಿ ದಂಗೆಯಿಂದ ಸ್ಟಾರ್ಟ್ ಆದ್ದು. ಟಿಪ್ಪು ಸುಲ್ತಾನ್ ಯುದ್ಧ ಮಾಡಿದ್ದು ಅವನ ರಾಜ್ಯವನ್ನು ಉಳಿಸುವುದಕ್ಕೋಸ್ಕರ. ಅದರೊಟ್ಟಿಗೆ ಏಕೆ ಕುಕ್ಕೆಲ್ಲ ಹೇಳ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಸಹಮತ ಇದ್ದೇನೆ ನಾನು. ಅವನು ಪರ್ಪಸ್ಲಿ ಆಗಿ ಕನ್ವರ್ಟ್ ಮಾಡಿರ್ಲಿಕ್ಕಿಲ್ಲ, ಬಟ್ ತುಂಬಾ ಇದು ಗಮನಿಸಿದ್ದಾನೆ ಜನರನ್ನು. ಅದರೊಟ್ಟಿಗೆ ಮತಾಂತರವೂ ಮಾಡಿರಬಹುದು. ಅದಕ್ಕೆ ಯಾವುದೇ ದಾಖಲೆ ಅಂದ್ರೆ ನಮ್ಗೆ ದಾಖಲೆ ಕೊಡುವಷ್ಟು ನಮ್ಮ ಹತ್ರ ದಾಖಲೆ ಇಲ್ಲ, ಬಟ್ ಖಂಡಿತವಾಗಿ ಅನ್ಯಾಯ ಮಾಡಿದ್ದಾನೆ. ತಂಜಾವೂರು ಕೇಸ್ ಇದೆ, ಅದರಲ್ಲಿ 12,000 ಜನರನ್ನು ಅವನು ಗಮನಿಸಿದ್ದಾನೆ. ತಂಜಾವೂರು ತಮಿಳುನಾಡಿನಲ್ಲಿ. ಇಲ್ಲಿ ಮಡಿಕೇರಿಯಲ್ಲಿ ಕೂಡ ಗಮನಿಸಿದ್ದಾನೆ. ಬಟ್ ಅದು ಬೇರೆ ವಿಷಯ, ಅದು ಸಬ್ಜೆಕ್ಟ್ ಟು ಡಿಬೇಟ್. ಅದರ ಬಗ್ಗೆ ನಾನು ಮಾತಾಡುದಿಲ್ಲ. ಈಗ ನಮ್ಮ ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಪ್ರಾಬ್ಲಮ್ ಇರೋ ಸಮಸ್ಯೆ ಇರುವಾಗ ಈ ಹಣವನ್ನು ಖರ್ಚು ಮಾಡಿ ಅವನ ಹುಟ್ಟುಹಬ್ಬವನ್ನು ಮಾಡುವುದಕ್ಕಿಂತ ಆ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಅವರಿಗಾದ್ರೂ ಹಣವನ್ನು ಕೊಡಬಹುದಿತ್ತು. ಮತ್ತೆ ಈ ಕಾಂಟ್ರವರ್ಸಿಯಿಂದ ದೂರ ಈಗೆಲ್ಲ ಲಾ ಅಂಡ್ ಆರ್ಡರ್ ಸಿಚುವೇಶನ್, ಎಷ್ಟು ಖರ್ಚು, ಅದರ ಮೇಲೆ ಎಷ್ಟು ಟೆನ್ಷನ್, ಯಾರಿಗಾದ್ರೂ ಬೇಕಾಯ್ತು. ಸಮಾಜಕ್ಕೂ ಒಳ್ಳೇದಲ್ಲ, ಸರ್ಕಾರಕ್ಕೂ ಒಳ್ಳೇದಲ್ಲ. ಓಕೆ, ಸರಿ, ನಿಮ್ಮ ಪಾಯಿಂಟ್ ಅರ್ಥ. ಧನ್ಯವಾದ ಕರೆ ಮಾಡೋದಕ್ಕೆ. ನಾವು ಆ ಬಗ್ಗೆ ಚರ್ಚೆ ಮಾಡ್ತೇವೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಗಳು ನೀಡಿದಿರಿ. ಒಂದು, ಆತ ಸ್ವಾತಂತ್ರ್ಯ ಹೋರಾಟಗಾರನಾಗಿಯೇ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅದಕ್ಕಿಂತ ಮೊದಲು ಸ್ವಾತಂತ್ರ್ಯದ ಒಂದು ಕಹಳೆಯನ್ನು ಮೊಳಗಿಸಿದ್ದೆ 1857 ಬಳಿಕ ಅಂತೇಳಿ. ಸೊ ಆ ಪಾಯಿಂಟ್ ಚರ್ಚೆ ಮಾಡ್ತೇವೆ. ಟಿಪ್ಪು 1799 ಏನು ಸತ್ತೋಗಿದ್ರು. ಅದರಿಂದ ಅದರ ನಂತರ ಈ ಒಂದು ಸ್ವಾತಂತ್ರ್ಯದ ಒಂದು ಹೋರಾಟದ ಪರಿಕಲ್ಪನೆ ಬಂದಿತ್ತು. ಅದರಿಂದ ಫಸ್ಟ್ ಪಾಯಿಂಟ್ ನಿಮ್ಮದು, ಆತ ಸ್ವಾತಂತ್ರ್ಯದ ಹೋರಾಟಗಾರನೇ ಆಗಿರಲಿಲ್ಲ. ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗಾದರೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸುವುದರ ಉದ್ದೇಶ ಏನು? ಒಂದು ಸಣ್ಣ ಬ್ರೇಕಿನ ಬಳಿಕ ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಒಂದು ಪುಟ್ಟ ವಿರಾಮದ ಬಳಿಕ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸೊ ಕಕಿಲ್ ಅವರು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ನೀವು ಕೂಡ ಒಪ್ಕೊಳ್ತೀರಾ? ಸಾಕ್ಷ್ಯ ಅವರು ಕೊಟ್ಟಿದ್ದಾರೆ. 1857 ಮೊದಲು ಸ್ವಾತಂತ್ರ್ಯ ಕಲ್ಪನೆ ಇರಲಿಲ್ಲ, ಹೋರಾಟ ಮಾಡೋದು ಬಿಡಿ. ಅಲ್ಲ, ಟಿಪ್ಪು ಸುಲ್ತಾನ್ ಅನ್ನು ಪರ್ಪಸ್ಲಿ ವಿರೋಧಿಸಬೇಕು ಅಂತ ಹೇಳುವವರಿಗೆ ಹೇಳುವವರು ಮಾತ್ರ ಹಾಗೆ ಹೇಳ್ಬೋದು. ಅಥವಾ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ. ಸ್ವಾತಂತ್ರ್ಯ ಅಂತ ನಾವು ಈ ದೇಶದಲ್ಲಿ ಒಂದು ಸ್ವಾತಂತ್ರ್ಯದ ಕಲ್ಪನೆಯನ್ನು, ಒಂದು ಹೋರಾಟವನ್ನು ಯಾರ ವಿರುದ್ಧ ಇಲ್ಲಿ ನಾವು ಹೂಡಿದ್ದೇವೆ. ತನ್ನ ರಾಜ್ಯವನ್ನು ಉಳಿಸಿಕೊಳ್ಬೇಕು ಹೇಳಿ ನಾನು ಹೇಳ್ತಾ ಇದ್ದೇನೆ. ಈ ನೆಲದಲ್ಲಿ ನಿಂತು ಬ್ರಿಟಿಷರನ್ನು ತನ್ನ ಜೀವದ ಕೊನೆಯವರೆಗೆ ಹೋರಾಡಿದ್ದು, ಅದನ್ನು ಆ ಹೋರಾಟವನ್ನು ಪ್ರಥಮವಾಗಿ ಸಂಘಟಿಸಿದ್ದು ಟಿಪ್ಪು ಸುಲ್ತಾನ್. ನೀವು ಅದನ್ನು ಡಿಕ್ಷನರಿ ತೆಗೆದು ಸ್ವಾತಂತ್ರ್ಯ ಅಂದ್ರೆ ಏನು, ಅದು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಆ ಚೌಕಟ್ಟಿನಲ್ಲಿ ಹುಡುಕಿ ಯಾಕೆ ಹಾಗೆ ನೋಡುದು? ರಾಜ್ಯವನ್ನು ಉಳಿಸುವುದಕ್ಕಾಗಿ ಆಗಿದ್ರೆ ನಾನು ಹೇಳ್ತಾ ಇರೋದು, ಟಿಪ್ಪು ಸುಲ್ತಾನ್ಗೆ 450 ಸಾಮಂತ ರಾಜರು ಇದು ಬ್ರಿಟಿಷರಿಗೆ ಕಪ್ಪ ಕಾಣಿಕೆ ಕೊಟ್ಕೊಂಡು ಇಲ್ಲಿ ಬದುಕ್ತಾ ಇದ್ರು. ಯಾವ ತೊಂದರೆ ಇರಲಿಲ್ಲ. ಮರಾಠರು ಅವರಿಗೆ ಕಪ್ಪ ಕಾಣಿಕೆ ಕೊಟ್ಟು ಬದುಕ್ತಾ ಇದ್ರು. ನಿಜಾಮರಿದ್ರು. ಈತ ಅಧಿಕಾರಕ್ಕೆ ಹತ್ತಿದ ಕೂಡಲೇ 2 ಪತ್ರ ಬರೀತಾನೆ, ಮರಾಠರಿಗೆ ಮತ್ತು ನಿಜಾಮರಿಗೆ. ನಿಜಾಮರು ಮುಸ್ಲಿಮರು. ನಿಜಾಮರು ತನ್ನ ಟಿಪ್ಪು ಸುಲ್ತಾನ್ ಮಗಳನ್ನು ಮಗನಿಗೆ ಕೊಡಬೇಕು ಅಂತ ಹೇಳಿ ಪತ್ರ ಬರೀತಾರೆ. ನೀನು ಬ್ರಿಟಿಷರೊಟ್ಟಿಗೆ ಇರುವುದರಿಂದ ನಿನಗೆ ಕೊಡುವುದಿಲ್ಲ ಅಂತ ಹೇಳ್ತಾನೆ. ಇವರಿಗೆ ಇಬ್ಬರಿಗೆ ಪತ್ರ ಬರೆದು ಹೇಳ್ತಾನೆ, ನೀವು ಬ್ರಿಟಿಷರಿಗೆ ಬೆಂಬಲ ಮಾಡಬಾರ್ದು. ಇವರದು ಸ್ವಲ್ಪ ತಿರುಚಿದ್ರು. ಆಗ ಅದೇನು ಅದನ್ನು ಸ್ವಲ್ಪ ಅದನ್ನು ಮುಂದುವರಿಸ್ತೇನೆ. ಟರ್ಕಿಗೆ, ಪರ್ಷಿಯನ್ಗೆ, ಅಫ್ಘಾನಿಸ್ತಾನಕ್ಕೆ, ಜೋಧಪುರಕ್ಕೆ, ನೇಪಾಳಕ್ಕೆ, ಇಡೀ ಎಲ್ಲ ಕಡೆಗೂ ರಾಯಭಾರಿಯನ್ನು ಕಳಿಸಿ ಬ್ರಿಟಿಷರ ವಿರುದ್ಧ ನಾವು ಒಂದಾಗಬೇಕು ಅಂತ ಹೇಳಿದ್ದ. ಅದನ್ನು ಇವರು ಹೇಳ್ತಾ ಇರೋದಂದ್ರೆ ಭಾರತಕ್ಕೆ ಒಂದು ಆಕ್ರಮಣ ಮಾಡ್ಬೇಕಂತ. ಆಕ್ರಮಣ ಮಾಡ್ಲಿಕ್ಕೆ ಯಾರಾದ್ರೂ ಲೆಟರ್ ಬರೀತಾರೆ ಅಂತ. ಒಂದು ಕರೆ ಸ್ವೀಕರಿಸಿ ಬರ್ತೇನೆ. ನಮಸ್ಕಾರ. ಹಲೋ, ಹೇಳಿ, ಮಾತನಾಡಿ. ಓಕೆ, ಬಹುಶಃ ಲೈನ್ ಸಂಪರ್ಕ ಸಿಗುದಿಲ್ಲ ಅಂತ ಅನ್ಕೊಂಡಿದ್ದೆ. ಓಕೆ ಉಮೇಶ್ ಅವರೇ, ಹಾಗಿದ್ರೆ ನೀವು ಅದನ್ನು ತಿರುಚಿದ್ದು ಬಹುಶಃ ಅವರು ಉದಾಹರಣೆ ಕೊಟ್ಟರು. ಯಾರಾದ ಆಕ್ರಮಣ ಕಲ್ಪನೆ ಮತ್ತು ಸಮಗ್ರತೆಯನ್ನ ಹುಟ್ಟಾಕ್ಲಿಕ್ಕೆ ಒಂದು ವೇದಿಕೆ ಆಗಿದ್ದು 1857 ಪ್ರಾರಂಭ ಆಗಿರುವಂತ. ಅದರಿಂದ ಸಂಘಟಿತವಾದಂತಹ ಹೋರಾಟವೇ ಇರಲಿಲ್ಲ. ಒಂದೇಂದ್ರೆ ರಾಜ್ಯವನ್ನು ಉಳಿಸ್ಕೊಳ್ಬೇಕು ಅಂತ ದಂಡೆ ಎತ್ತಿ ಒಂದೊಂದು ರಾಜ್ಯವನ್ನ ಮಾಡ್ತಿದ್ದ. ಮತ್ತೆ ಟರ್ಕಿ ಮತ್ತು ಅಫ್ಘಾನಿಸ್ತಾನಕ್ಕೆ ಪತ್ರವನ್ನು ಯಾಕೆ ಬರೀತಿದ್ದಾರೆ ಅಂದ್ರೆ, ಈಗ ಏನು ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರು ಅದನ್ನ ಕಿತ್ಕೊಳ್ಬೇಕು, ನಾವು ಇಡೀ ಭಾರತವನ್ನು ಆಕ್ರಮಣ ಮಾಡಬೇಕು ಅಂತ ಹೇಳಿ ಮತಾಂಧವನ್ನು ಟರ್ಕಿಗೆ ಬರೀತಾನೆ. ಟರ್ಕಿ ದೇಶಕ್ಕೆ ಮತ್ತು ಇಸ್ಲಾಮೀಕರಣ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೆ ಮಾಡಿದ್ದು, ಬೇರೆ ಏನಿಲ್ಲ. ಸ್ಪಷ್ಟವಾದಂತಹ ಉದ್ದೇಶ. ಓಕೆ, ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ, ಮಾತನಾಡಿ ನಿಮ್ಮ ಅಭಿಪ್ರಾಯ. ಟಿಪ್ಪು ಜಯಂತಿಗೆ ನಮ್ಮ ಕ್ರಿಶ್ಚಿಯನ್ ಬಾಂಧವರದ್ದು ಕೂಡ ವಿರೋಧ ಇದೆ. ಯಾಕೆಂದ್ರೆ ನಮ್ಮ ಚಿನ್ನಗೋಳಿಯ ದಾಮಸ್ ಕಟ್ಟಿ ಚರ್ಚಿಗೆ ಅಟ್ಯಾಕ್ ಮಾಡಲು ಬಂದವರು ಟಿಪ್ಪು ಸುಲ್ತಾನ್. ಆಗ ನಮ್ಮ ಹಿಂದೂ ಬಾಂಧವರಾದ ಬಂದ್ ಸಮುದಾಯದವರು ಅವರನ್ನು ಇಲ್ಲಿಂದ ಓಡಿಸಿದರು. ಈ ತಿಂಗಳಲ್ಲಿ ನಾವು ಅದರ ಹಬ್ಬವನ್ನು ಮಾಡ್ತೇವೆ. ನಾವು ಬಂದ್ ಸಮುದಾಯಕ್ಕೆ ನಾವು ಚರ್ಚಿನಲ್ಲಿ ಸನ್ಮಾನವನ್ನು ಮಾಡ್ತೇವೆ.
ಸೊ ನಿಮ್ಗೆ ದಾಖಲೆ ನಿಮ್ಗೆ ಗ್ಯಾರಂಟಿ ಇದೆ ಅವರ ಚರ್ಚ್ಗೆ ಅಟ್ಯಾಕ್ ಮಾಡ್ತಾ ಇದ್ದ ದಾಖಲೆ ಪುರಾವೆಗಳು ಇದಿಲ್ಲ ನಮ್ಮ ಚರ್ಚಲ್ಲಿ ಇದೆ, ಅವರು ಇಲ್ಲಿ ಬಂದಿದ್ದಾರಂತ ಅಟ್ಯಾಕ್ ಮಾಡಿ. ವೆರಿ ನೈಸ್ ಪಾಯಿಂಟ್. ಓಕೆ ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ದಾಖಲೆಗಳಿವೆ, ಚರ್ಚ್ಗೆ ಅಟ್ಯಾಕ್ ಮಾಡ್ತಿದ್ದಾವ. ನಾನು ಹೇಳ್ತಾ ಇದ್ದೇನೆ, ಆತ ಇಸ್ಲಾಮೀಕರಣ ಮಾಡುವುದಕ್ಕೆ ಇವರು ಹೇಳ್ತಾ ಇದ್ರು ಇಸ್ಲಾಮೀಕರಣ ಮಾಡುವವ ಈ ಶಾರದಾ ದೇವಾಲಯದ ಮೇಲೆ ಅಟ್ಯಾಕ್ ಮಾಡಿದ್ದು ರಘುನಾಥ ರಾವ್ ಅಂತ ಹೇಳಿ ಮರಾಠರ ದೊರೆ, ಹೌದಾ? ಆತ ಅಟ್ಯಾಕ್ ಮಾಡ್ತಾನೆ. ಇದು ಆತ ಏನು ಮಾಡ್ಲಿಕ್ಕೆ ಹೊರಟದ್ದು? ಆತ ಅಟ್ಯಾಕ್ ಮಾಡಿ ನಮ್ಮ ಶಂಕರಾಚಾರ್ಯನ ಕಾರ್ಕಳದವರೆಗೆ ಓಡಿಸ್ತಾನೆ. ಈತ ಕಾರ್ಕಳ ಒಂದು ಶೃಂಗೇರಿ ಇಟ್ಕೊಂಡು ಅಲ್ಲ, ಒಂದು ಶೃಂಗೇರಿ ಅಲ್ಲ, ಇಡೀ ಹೇಳ್ತಾ ಇದ್ದೇನೆ, ಅಲ್ಲಿ ಪ್ರತಿಷ್ಠಾಪಿಸ್ತಾನೆ, ಮೂರ್ತಿ ಪ್ರತಿಷ್ಠಾಪಿಸ್ತಾನೆ. ಓಕೆ, ಆ ಬಳಿಕ ಈತನ ಲಾಲ್ ಮಹಲ್ನ ಅದೇ 100 ಗಜದ ಅಡಿಯಲ್ಲಿ ರಂಗನಾಥ ದೇವಸ್ಥಾನ ಇದೆ, ಇನ್ನೊಂದು ಯಾವುದು ಸಿದ್ದೇಶ್ವರ ಇನ್ನೊಂದು ದೇವಸ್ಥಾನ ಇದೆ. 100 ಗಜಗಳ ಅಂತರದಲ್ಲಿ ಇಡೀ ಭಾರತದಲ್ಲಿ 156 ದೇವಸ್ಥಾನಗಳಿಗೆ ಆತ ಸುಳ್ಳ ಅವರ ಚರ್ಚ್ ಮೇಲೆ ದಾಳಿ ಮಾಡಿದ್ದ ಇಸ್ಲಾಮೀಕರಣಕ್ಕಾಗಿ ಹೇಳ್ತಾ ಇದ್ದಾರೆ. ಅದು ಸುಳ್ಳ, ಚರ್ಚ್ ಮೇಲೆ ದಾಳಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಆತ ಇಸ್ಲಾಮೀಕರಣ ಮಾಡಬೇಕು ಅಂತ ಆದ್ರೆ ಉದ್ದೇಶ ಇರ್ತಿದ್ರೆ ಆತ ದೇವಸ್ಥಾನಗಳನ್ನು ಈ ರೀತಿಯಲ್ಲಿ ಸಹಿಸಿಕೊಳ್ಳುವ ಸಾಧ್ಯತೆ ಖಂಡಿತ ಇರಲಿಲ್ಲ. ಆತನ ಹೊಡಿಬೇಕಾಗಿತ್ತು. ಎರಡನೆಯದ್ದು, ಆತ 450 ಸಾಮಂತರಾಜರು ಬ್ರಿಟಿಷರಿಗೆ ಕಪ್ಪ ಕೊಡ್ತಾ ಇರುವ ಆತನ ಕಪ್ಪಡಗಳು ಬದುಕಬಹುದಿತ್ತು. ಆತನ ಕೊನೆಯ ಸತ್ತ ಸಾವಿಗೀಡದಲ್ಲ, ಅದರ ಆಂಗ್ಲೋ ಇಂಡಿಯನ್ 4 ಅದು ಸುಳ್ಳ. ದಾಮಸ್ ಕಟ್ಟೆಯಲ್ಲಿ ಚರ್ಚ್ ಮೇಲೆ ದಾಳಿ ಮಾಡಿದ್ದ ಅಂತ ಹೇಳಿ ಅವರು ಸಾಕ್ಷಿ ಉಂಟು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಆಗಿದ್ರೆ ಅದು ಸುಳ್ಳು ಅಂತ ಹೇಳ್ತೀರಿ. ಅಲ್ಲ, ಅವರು ದಾಳಿ ಮಾಡಿದ್ದಾರೆ ಅಂತ ಹೇಳಿ ಇಂಥ ಆರೋಪಗಳು ಹಲವಾರು ಇವೆ. ಅವರು ಒಬ್ಬರು ಮಾಡ್ತಾರೆ, ಅದು ಕೂಡ ನಿಮ್ಮ ಪ್ರಕಾರ ಆರೋಪವೇ? ರಾಜನ ಹಿನ್ನೆಲೆಯಲ್ಲಿ ಆ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿ ನೀವು ಕ್ರೈಸ್ತರು, ಒಂದು ನಿಮಿಷ ಹೇಳ್ತೇನೆ, ಕ್ರೈಸ್ತರು ಬ್ರಿಟಿಷರು ಮಂಗಳೂರಿನ ಬಂದರಿನಲ್ಲಿ ಇಲ್ಲಿಗೆ ಮ್ಯಾಥ್ಯೂಸ್ ಅಂತ ಹೇಳಿ ಅವರು ಇಲ್ಲಿ ದಾಳಿ ಮಾಡ್ಲಿಕ್ಕೆ ಆರಂಭದಲ್ಲಿ ದಾಳಿ ಮಾಡಿದ್ರು ಬ್ರಿಟಿಷರ ಜಾಗದಲ್ಲಿ ಇರುವಾಗ. ಆಗಿರುವಾಗ ನಾನು ನೇರವಾಗಿ ಹೇಳ್ಬೇಕು ಅಂತಾದ್ರೆ ಹಿಸ್ಟ್ರಿ ಇದೆ, ಅದು ಇಲ್ಲಿನ ಕ್ರೈಸ್ತರು ಬ್ರಿಟಿಷರನ್ನು ಬೆಂಬಲಿಸಿದ್ದಾರೆ. ಒಂದು ಕರೆ ಸ್ವೀಕರಿಸಿ. ಸರಿ, ಒಂದು ಕರೆ ಸ್ವೀಕರಿಸ್ತೇನೆ. ನಮಸ್ಕಾರ. ಹಲೋ ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ, ಮಾತಾಡಿ, ಅಭಿಪ್ರಾಯ ವ್ಯಕ್ತಪಡಿಸಿ. ಮಾತನಾಡಿ. ನಮಸ್ಕಾರ. ಮಾತನಾಡಿ. ಇಸ್ಮಾಯಿಲ್ ಕಿನ್ನ. ನಮಸ್ಕಾರ ಸರ್. ಹೇಳಿ ಇಸ್ಮಾಯಿಲ್ ಅವರ, ಪರವಾಗಿಲ್ಲ, ಮಾತಾಡಿ. ನಮಸ್ತೆ. ಇದು ಒಂದು ಸರ್, ಟಿಪ್ಪು ಸುಲ್ತಾನ್ ಜಯಂತಿ ಅಂದರೆ ಇದು ಮುಸ್ಲಿಂ ಸಂಘಟನೆ ಒಂದು ಮಾಡಿದಲ್ಲ, ಇದು ಗವರ್ಮೆಂಟ್ ಮಾಡಿದ, ರಾಜ್ಯ ಸರ್ಕಾರ ಮಾಡಿದ ಇದಾಗಿದೆ. ಸರಿ, ಓಕೆ. ಆದರೆ ಇದು ಈ ಬಿಜೆಪಿ ಅವರು ಇದನ್ನು ವಿರೋಧಿಸಲಿಕ್ಕೆ ಅವರಿಗೆ ಹಕ್ಕಿಲ್ಲ. ಯಾಕೆ? ಅದೇ ರೀತಿ ಕ್ರಿಶ್ಚಿಯನ್ ಅವರಿಗೆ ವಿರೋಧಿಸಲಿಕ್ಕೂ ಹಕ್ಕಿಲ್ಲ. ಯಾಕಿಲ್ಲ? ಯಾಕಂದರೆ ಅವರು ಈ ದೇಶಕ್ಕಾಗಿ ಕ್ರಿಶ್ಚಿಯನ್ ಅವರ ಕೊಡುಗೆ ಏನಿದೆ, ಅವರಿಗೆ ಯಾವುದಾದರೂ ಒಂದು ಹೇಳಲಿಕ್ಕೆ ಸಾಧ್ಯವಿದೆಯಾ? ಅಲ್ಲ, ಕ್ರಿಶ್ಚಿಯನ್ ಅವರ ಕೊಡುಗೆ ಇಲ್ಲ ಅಂತ ಹೇಳಿ ಅವರು ವಿರೋಧ ಮಾಡ್ಲಿಕ್ಕಿಲ್ವಾ ಟಿಪ್ಪುವನ್ನು? ಒಬ್ಬ ದೇಶ ಪ್ರೇಮಿ, ಒಬ್ಬ ದೇಶಕ್ಕಾಗಿ ಹೋರಾಡಿದ ಮಹಾ ವ್ಯಕ್ತಿ ಅವರನ್ನು ಈ ಅವರ ಜಯಂತಿ ಆಚರಿಸಬಾರದಂತ ಯಾವ ಆಧಾರ ಇಟ್ಟು ಅವರು ಹೇಳ್ತಾರೆ? ನಿಜವಾದ ಒಬ್ಬ ಹಿಂದೂ ಅವನು ಇದರ ವಿರೋಧಿಸುವುದಿಲ್ಲ. ಆದ್ರೆ ಈ ಬಜರಂಗದಲ್ಲ ಹಾಗೂ ಈ RSS ರವರು. ಸರಿ, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಓಕೆ, ಸರಿ. ಹಲೋ, ಹೇಳಿ ಮಹೇಶ್ವರ, ಮಾತಾಡಿ. ಅವರು ಹೇಳ್ತಿರೋದು ಬರೀ ಬಜರಂಗಳ ಅಥವಾ ಬಿಜೆಪಿ ಅಥವಾ ಶ್ರೀರಾಮ್ ಸೇನೆ ಈ ರೀತಿ ಸಂಘಟನೆಗಳು ಮಾತ್ರ ವಿರೋಧಿಸ್ತವೆ ಅಂತ ಅಲ್ಲ. ಇಡೀ ಸಮಾಜ ಅದನ್ನು ಓದಿದೆ, ಅಧ್ಯಯನ ಮಾಡಿದ್ದಾರೆ, ಅದು ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ಮುಸ್ಲಿಂ ದೊರೆ ಅನ್ನುವಂಥದ್ಕಿಂತನೂ ಒಬ್ಬ ಮತಾಂಧ, ಆ ಮತಾಂಧದ ಹಿನ್ನೆಲೆಯನ್ನು ಇಟ್ಕೊಂಡು ಇಡೀ ದೇಶವನ್ನ ಮತಾಂತರ ಮಾಡುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಕ್ರಿಶ್ಚಿಯನ್ ಮೇಲೂ ಕೂಡ ಅಟ್ಯಾಕ್ ಮಾಡಿದಾನೆ ಅವನು. ಒಂದೇ ಇಲ್ಲ, ಅವರನ್ನು ಕೂಡ ಮುಸ್ಲಿಂ ಕನ್ವರ್ಟ್ ಮಾಡಬೇಕು ಅಂತ ಅವ್ರು ಯಾವಾಗ ಸಿಡಿದು ಹೇಳ್ತಾರೆ ಅವಾಗ ಅವ್ರ ವಿರುದ್ಧವಾದಂತ ಬಂಧನವನ್ನು ಮಾಡ್ತಿದ್ದ, ಶ್ರೀರಂಗಪಟ್ಟಣಕ್ಕೆ ತೊಗೊಂಡೋಗಿ ಅವ್ರನ್ನ ಚಿತ್ರಹಿಂಸೆ ಮಾಡ್ತಿದ್ದ. ಈ ರೀತಿ ಹೋರಾಟಗಳನ್ನ ಮಾಡ್ತಾ ಇರುವಂತ ದೃಷ್ಟಿಕೋನ ಇಟ್ಕೊಂಡು ಅವನ ಒಬ್ಬ ದೇಶ ಪ್ರೇಮಿ ಅಲ್ಲ, ಅವನು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ. ಇದು ಸುಳ್ಳಿದು. ಇದೇನಂತ ಹೇಳಿದ್ರೆ ಇವ್ರು ಕಟ್ಟುಕತೆ ಮಾಡ್ತಿರುವಂತ ಸರ್ಕಾರ ಈಗೇನು ಕೋಟಿಗಟ್ಟಲೆ ಹಣವನ್ನು ಹಾಳು ಮಾಡ್ತಾ ಇದ್ದಾರೆ, ಸರ್ಕಾರದ ಹಣವನ್ನು ಹಾಳು ಮಾಡ್ತಿದ್ದಾರೆ. ರೈತರು ವಿಷ ಕುಡಿದು ತಮ್ಮ ಸಾಲವನ್ನು ಕಟ್ಟಲಾಗ್ತಿದೆ, ಸಾಯ್ತಾ ಇದ್ದಾರೆ. ಅವ್ರಿಗೆ ಸಾಕಾರವನ್ನು ಮಾಡೋದು ಬಿಟ್ಕೊಂಡು ಇದು ಏನಿದು, ಯಾವ ನೀತಿ? ಮತ್ತೊಂದು ಕರೆ ಕಾಯ್ತಾ ಇದೆಯೇನೋ ಅಂತ ಅನ್ಕೊಂಡಿದ್ದೇನೆ. ನಮಸ್ಕಾರ. ನಮಸ್ಕಾರ ನಾಗೇಂದ್ರ ಅವರೇ. ನಮಸ್ತೆ, ಹೇಳಿ, ಮಾತನಾಡಿ. ಅದೇ ರೀತಿ ಕುಕಿಲ ಹಾಗೂ ಮಹೇಶ್ ಅವರಿಗೆ ಸರ್ ನಮಸ್ಕಾರ. ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಕೊಕ್ಕಿಲ್ರೆ, ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಖಂಡಿತ ಅಲ್ಲ, ಅವನೊಬ್ಬ ಮತ ಅಂತ ದಾಳಿಕೋರ ಅಂತ ನಾನು ಹೇಳ್ತೇನೆ. ನಿಮ್ಮ ಬರಹಗಳನ್ನು ನಾನು ಓದ್ತಾ ಇದ್ದೇನೆ, ನಿಮ್ಮ ಒಂದು ಅಭಿಮಾನಿ ಸಹ ನಿಮ್ಮ ಜಯಗ್ರಹಣದಲ್ಲಿ ಬರುತ್ತೆ. ಆದ್ರೆ ಟಿಪ್ಪು ಸುಲ್ತಾನ್ ವಿಷಯ ಬರುವಾಗ ನಾವ್ ಹೇಳ್ತೇವೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ದುರ್ಬೋಧನೆ ನೀಡುವಂತ ಕೆಲವು ದುರ್ಬುದ್ಧಿ ಜೀವಿಗಳಿದ್ದಾರೆ ಅವರೊಟ್ಟಿಗೆ, ನಮ್ಮ ಮುಖ್ಯಮಂತ್ರಿಗಳೊಟ್ಟಿಗೆ. ಅವರನ್ನು ದಾರಿ ತಪ್ಪಿಸುವಂತ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೊಂದು ಧರ್ಮಗಳ ಮಧ್ಯೆ ಒಂದು ಗೋಡೆಯನ್ನು ಕಟ್ಟಲಿಕ್ಕೆ ಸಿದ್ದರಾಮಯ್ಯರನ್ನು ಒಂದು ಹಿಂದೆ ಇದ್ದು ಅವರ ಹಿಂದೆ
ನಮ್ಮ ಈಗ ಗಿರೀಶ್ ಕಾರ್ನಾಡ್ ಇವತ್ತು ನೋಡಿ, ಗಿರೀಶ್ ಕಾರ್ನಾಡ್ ಸ್ಟೇಟ್ಮೆಂಟ್ ನೋಡಿ, ಒಬ್ಬ ಕೆಂಪೇಗೌಡ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಂತ. ಮತ್ತೆ ಇಲ್ಲಿ ಕೊಡವರ ಬಗ್ಗೆ ಹೇಳುವಾಗ, ಕೊಡಗಿನಲ್ಲಿ ಈಗ ಆಗುತ್ತಿರುವುದು ಏನು, ಕೊಡವರು ಅಷ್ಟು ಉಗ್ರ ಕ್ರಾಂತಿ ಆಗಿದ್ರೆ ಅಲ್ಲಿ ಸತ್ಯಾಸತ್ಯತೆ ಇದ್ದೇ ಅಂತ ಅರ್ಥ. ಟಿಪ್ಪು ಸುಲ್ತಾನ್ ಕೊಡವರಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾನೆ ಎಂಬುದಕ್ಕೆ ದಾಖಲೆ ಇಲ್ಲಿ ಕೊಡವರು ಯಾಕೆ ಮುಗಿಲು ಹೇಳ್ಬೇಕಿತ್ತು? ಟಿಪ್ಪು ಸುಲ್ತಾನ್ನ ಒಂದು ಜಯಂತಿಯನ್ನು ಆಚರಿಸುವಂತ ಅಗತ್ಯ ಸರ್ಕಾರಕ್ಕಿತ್ತ. ಈಗ ನಮ್ಮ ಕಾಲ್ನ ಮೊದಲು ಹೇಳಿದ್ರು, ಒಬ್ರು ಕ್ರಿಶ್ಚಿಯನ್ರು ಯಾಕೆ ವಿರೋಧಿಸ್ತಾರೆ, ಹಿಂದೂಗಳು ಯಾಕೆ, ಬಜರಂಗ ದಳವರು ಯಾಕೆ ವಿರೋಧಿಸ್ತಾರೆ ಅಂತ. ಯಾಕೆ ವಿರೋಧಿಸ್ತಾರೆ ಅಂದ್ರೆ, ಇದು ಯಾವುದೇ ಒಂದು ಧರ್ಮಗಳ ನಡುವೆ ಗೋಡೆ ಇಡ್ಲಿಕ್ಕೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ನಮ್ಮ ಸರ್ಕಾರ ಇಂಥದನ್ನ ಒಂದು ಸೃಷ್ಟಿ ಮಾಡಿದೆ. ಇಂಥದೊಂದು ಅಗತ್ಯ ಇತ್ತ ಅಂತ. ಮತ್ತೆ ಇನ್ನೊಂದಂದ್ರೆ, ಟಿಪ್ಪು ಸುಲ್ತಾನ್ ಈ ನವೆಂಬರ್ 10ಕ್ಕೆ ಹುಟ್ಟಿದ, ನವೆಂಬರ್ 20ಕ್ಕೆ ಹುಟ್ಟಿದಾನ ಅಂತ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ನಮ್ಗೆ ಸ್ಪಷ್ಟೀಕರಣ ಅಗತ್ಯ. ದೀಪಾವಳಿ ಅಂದೇ ಇದನ್ನು ಆಚರಿಸುವ ಮೂಲಕ ಒಂದು ಟಾಂಗ್ ಕೊಡುವಂತ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಿದೆ. ಇದು ನವೆಂಬರ್ 20ಕ್ಕೆ ಹುಟ್ಟಿದ್ದು ಅಂತ ಏನಾದ್ರೂ ಇತಿಹಾಸ ಇದೆಯಾ? ಅಲ್ಲ, ತುಂಬಾ ಜನ ಬಗ್ಗೆ ಏನು ಇತಿಹಾಸ ಹೇಳ್ತಾರೆ. ನವೆಂಬರ್ 20ಕ್ಕೆ ಸರಿಯಾಗಿ ನಾನು ಓದಿದ 5-6 ಪುಸ್ತಕಗಳಲ್ಲಿ, ಇತಿಹಾಸದ ಪುಸ್ತಕಗಳಲ್ಲಿ ನವೆಂಬರ್ 10ರಂದು ಹುಟ್ಟಿದ್ದಾನೆ. 10ರಂದೇ ಹುಟ್ಟಿದ್ದಾನೆ. ನಾನು ಓದಿದ ಈ ಹಿಸ್ಟ್ರಿಯಲ್ಲಿ ನಾನು ಕೇಳ್ತಾ ಇರ್ತೀನಿ, ಇದನ್ನು ಸ್ವಲ್ಪ ಡೈವರ್ಟ್ ಮಾಡ್ಬೋದು. ಅದೇನಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ಈ 17 ವರ್ಷಗಳ ಅವಧಿಯಲ್ಲಿ ಇಡೀ ಮತಾಂಧನೆ ಆಗಿ ದೇವಸ್ಥಾನವನ್ನು ಒಡೆಯುವುದು, ಇಸ್ಲಾಮೀಕರಣ ಮಾಡ್ತಾ ಇದ್ದದ. ಆತನ ಇತಿಹಾಸ ಇಡೀ ಉದ್ದಕ್ಕೂ ನೋಡಿ, ಇಡೀ ನೋಡಿದ್ರೆ ಆ ಮತಾಂತರದ ಹಿಂದಿನ ನೀವು ಏನು ಹೇಳ್ತಾ ಇದ್ದೀರೋ ಬಹುಶಃ ನಿಮಗೆ ಒಂದು ಕ್ಲಾರಿಟಿ ಸಿಗಬಹುದು ಅಂತ ನಾನು ಹೇಳ್ತಾ ಇರೋದು. ಈ ರಾಜ್ಯಕ್ಕೆ, ಈ ಮಣ್ಣಿಗೆ ರೇಷ್ಮೆ ಬೆಳೆಯನ್ನು ಮೊದಲಾಗಿ ಪರಿಚಯಿಸಿದವ ಆತ, ಭೂ ಸುಧಾರಣೆಯನ್ನು ಮೊಟ್ಟ ಮೊದಲು ತಂದವ ಆತ. ಆ ಬಳಿಕ ಅದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ತಗೊಂಡ್ರು. ಆ ಬಳಿಕ ನಮ್ಮ ದೇವರಾಜ ಅರಸರು ಅದನ್ನು ಮುಂದುವರಿಸಿದ್ರು. 4ನೇಯದ್ದು ಕಣ್ಣಂಬಾಡಿ ಅಣೆಕಟ್ಟಿಗೆ ಮೊತ್ತ ಮೊದಲು ಶಂಕುಸ್ಥಾಪನೆಯನ್ನು ಮಾಡಿದವ ಆತ. ನೀವು ಎಲ್ಲ ಇದು 2ನೇಯದ್ದು ಈ ಒಬ್ಬ ಒಳ್ಳೆ ಇನ್ನೊಂದು ಮುಖ್ಯವಾದ ಇನ್ನೊಂದು ಪಾಯಿಂಟ್ ಇದೆ. ಅದೇನಂತ ಹೇಳಿದ್ರೆ, ಈ ಕೊಡಗಿನಲ್ಲಿ ಮತ್ತು ಮಲಬಾರ್ ಮತ್ತು ಇದು ಕರಾವಳಿ ಕರ್ನಾಟಕದಲ್ಲಿ ಮೇಲ್ವರ್ಗದ ದೌರ್ಜನ್ಯ, ಈ ಕೆಲವರ್ಗದ ದಲಿತರು ಕೊರಗರ ಮೇಲೆ ಎಷ್ಟಿತ್ತು ಅಂತ ಹೇಳಿದ್ರೆ, ಸೊಂಟದ ಮೇಲೆಯಿಂದ ಬಟ್ಟೆ ಧರಿಸಬಾರದು ಅಂತ ಒಂದು ಫರ್ಮಾನಿತ್ತು. ಯಾರಾದ್ರೂ ಧರಿಸಿ ದಂಡ ಕೊಟ್ಟು ಆ ಬಳಿಕ ಅದನ್ನು ಕ್ಷಮಾಪಣೆ ಗೆಲ್ಬೇಕು. ಅದನ್ನು ಮೊಟ್ಟ ಮೊದಲು ಬಂದು ವಿರೋಧಿಸಿದವ ಆತ ಮತ್ತು ಅದನ್ನು ಆ ದಂಡವನ್ನು ತೆಗೆದು ಅವರ ಮೇಲೆ ಪನಿಷ್ಮೆಂಟ್ ಮಾಡಿದವ ಆತ. ನೀವು ನೋಡಿ ಜನರು ಹೇಗೆ ಪ್ರಭಾವಿತ ಆಗಬಹುದು. ಒಂದು ಕರೆ ಸ್ವೀಕರಿಸಿ ಮತ್ತೆ ಬರ್ತೇನೆ. ಹಲೋ, ಓಕೆ, ಬಹುಶಃ ಲೈನ್ ಕಟ್ ಆಯ್ತು ಅನ್ಕೊಂಡಿದ್ದೇನೆ. ರಾಜನನ್ನು ಹೇಳುವಾಗ ನೀವು ಇಡೀ ಹಿಸ್ಟ್ರಿಯಲ್ಲಿ ನೋಡಿ, ಇಷ್ಟು ವಿರೋಧಿಸ್ತಾರಲ್ಲ, ಒಂದೇ ಒಂದು ಮಾತು ಹೇಳ್ತಾ ಇಲ್ಲ ಅಂತ ಅಂದ್ರೆ, ನಾನು ಪರ್ಟಿಕ್ಯುಲರ್ ಆಗಿ ಅವರನ್ನು ದ್ವೇಷಿಸಬೇಕು ಅಂತಲೇ ಈ ಒಂದು ಅಭಿಯಾನವನ್ನು ಆರಂಭಿಸಿದಾಗೆ ಕಾಣ್ತಾ ಇದೆ. ಯಾಕೆ ಒಂದೇ ಒಂದು ಒಳ್ಳೆತನವನ್ನು ಹೇಳುವುದಿಲ್ಲ? ಯಾಕೆ ಹೇಳಲಿಕ್ಕೆ ಸಾಧ್ಯ? ಏನು ಇಲ್ಲ ಅಂತ ಹೇಳುದಿಲ್ವಾ, ಅಥವಾ ನಿಮಗೆ ಹೇಳುವಂತ ಯಾವುದೇ ಅವನಲ್ಲಿ ಹೊಗಳುವಂತ, ಇವರಿಗೆ ಏನು ಒಂದಷ್ಟು ಬುದ್ಧಿ ಭ್ರಮಣೆ ಆಗಿರುವಂತ ಬುದ್ಧಿಜೀವಿಗಳಿದಾರಲ್ಲ, ಅವ್ರು ಯಾವಾಗಲೂ ಕೂಡ ಹೊಗಳುವಂತ ಪ್ರಯತ್ನವನ್ನೇ ಮಾಡ್ತಾರೆ. ಬಿಟ್ರೆ ಎಲ್ಲಿ ಅವರು ನೆಗೆಟಿವ್ ಆದಂತಹ ವ್ಯವಸ್ಥೆಯನ್ನ ಎಲ್ಲೂ ಕೂಡ ಇಲ್ಲ. ಎಲ್ಲವೂ ಕೂಡ ಅನ್ಯಾಯವನ್ನೇ ಮಾಡಿದ್ದು, ಎಲ್ಲವೂ ಕೂಡ ಅನ್ಯಾಯನೇ ಮಾಡ್ತಾ ಹೋಗಿರುವಂತದ್ದು. ನಮ್ಮ ಧರ್ಮದ ಮೇಲೆ, ಎಲ್ಲರ ಮೇಲೆ ಮತಾಂತರವನ್ನು ಮಾಡಿದ್ದಾನೆ. ಜೊತೆಗೆ ಇದನ್ನ ಏನು ಒತ್ತಡವನ್ನು ಏನು ಬ್ರಿಟಿಷರ ವಿರುದ್ಧ ಏನೋ ದಂಗೆಯನ್ನು ಹೇಳ್ತೀನಿ ಅಂತ ಹೇಳಿ ಸೋಗಿಯಾಗಿ ಮಾಡಿದ್ದಾನೆ ಅಷ್ಟು ಬಿಟ್ರೆ ಅದು ಇತಿಹಾಸದಲ್ಲಿ ಏನೂ ಉಲ್ಲೇಖ ಇಲ್ಲ. ಅದು ಸರಿ, ಒಂದು ಕರೆ ಸ್ವೀಕರಿಸಿ. ಓಕೆ, ನಮಸ್ಕಾರ. ಹಲೋ, ನಮಸ್ತೆ, ಮಾತಾಡಿ. ಹಲೋ, ಹೇಳಿ, ಧ್ವನಿ ಕೇಳಿಸ್ತಾ ಉಂಟು. ಅನ್ವರ್ ಅಂತ ಸರ್. ಹೇಳಿ ಅನ್ವರ್ ಅವರೇ, ಮಾತಾಡಿ. ಹುಲ್ಲಾಳದಿಂದ ಮಾತಾಡುದು. ಸಂತೋಷ, ಮಾತಾಡಿ. ಕುಶಿಲವರೇ, ಕೇಳಿ. ಮಹೇಶ್ವರ ಅವರೇ, ಹೇಳಿ ಅನ್ವರ್, ಮಾತಾಡಿ. ನಮಗಿದು ಈ ಟಿಪ್ಪು ಸುಲ್ತಾನ್ ವಿಷಯವಾಗಿ, ಇದರ ವಿಷಯವಾಗಿ ಬಿಟ್ಟು ಬೇರೆ ಯಾವ್ದಾದ್ರು ಇದ್ರೆ ಸ್ವಲ್ಪ ಮಾತನಾಡಿದ್ರೆ ಒಳ್ಳೆದಲ್ಲ ಸರ್. ಓಕೆ, ಹಿಂದೂ ಮುಸ್ಲಿಮರೇ ಗಲಾಟೆ ಮಾಡುವಂತದ್ದೆಲ್ಲ ಮಾಡಿ ಒಂದು ಇದು ಅಲ್ಲ, ಇದೆಲ್ಲ ಬಿಟ್ಟು ನಮ್ಮ ನಾಡಿಗೆ ಆಗುವಾಗ ಏನು ಇದು ಅದರ ವಿಷಯವಾಗಿ ಮಾತಾಡಿ ಸರ್. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಬಹುಶಃ ರಾಜ್ಯ ಸರ್ಕಾರ ಮನಸ್ಸು ಮಾಡಬೇಕಿತ್ತು ಆ ಬಗ್ಗೆ. ಆದರೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡಲೇಬೇಕು ಅಂತ ಹೇಳುವ ಮೂಲಕ ರಾಜ್ಯ ಸರ್ಕಾರ ಈ ಬಗ್ಗೆ ಒಂದು ಚರ್ಚೆಯನ್ನು ಹುಟ್ಟಾಕಿದ್ದು ನಿಜ, ನಾವಲ್ಲ, ರಾಜ್ಯ ಸರ್ಕಾರ. ಅಲ್ಲ, ಟಿಪ್ಪು ಸುಲ್ತಾನನ್ನು ರಾಕೆಟ್ ಅನ್ನು ಮೊಟ್ಟ ಮೊದಲ ಬಾರಿ ಇದೇ ಈ ವಿಶ್ವಕ್ಕೆ ಪರಿಚಯಿಸಿದ್ದು ಆತ ಅಂತ ಹೇಳಿ ಮೈಸೂರಿನ ಘಟಿಕೋತ್ಸವದಲ್ಲಿ ಅಬ್ದುಲ್ ಕಲಾಂ ಹೇಳಿದ್ದ. ಅವರನ್ನು ಕೂಡ ಇವರು ಹೋಗ್ತಾ ಇಲ್ಲ ಈಗ ಕೊನೆಯವರೆಗೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ವಿರೋಧದ ಆ ವಿಷಯ ಎಲ್ಲಿವರೆಗೆ ಹೋಗ್ತದೆ ಅಂತ ಹೇಳಿದ್ರೆ ಎಲ್ಲವನ್ನು ವಿರೋಧಿಸ್ತೇನೆ ಅಂತ. ಏನೂ ಇಲ್ಲ, ಅವ್ರು ಏನು ಮಾಡಿಲ್ಲ, ಅದೆಲ್ಲ ಬುದ್ಧಿಭ್ರಮಣೆ. ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ, ಹಿಂದೂಗಳು ಮಾತ್ರ ಏನು ಟೀಕೆ ಮಾಡುದಲ್ಲ, ಕ್ರೈಸ್ತರು ಟೀಕೆ ಮಾಡ್ತಿದ್ರು. ಕ್ರೈಸ್ತರು ಟೀಕೆ ಮಾಡ್ತಾರೆ. ನೀವು ಅದರ ಹಿನ್ನೆಲೆಯನ್ನು ಓದಿಂತಲೂ ನೀವು ಹೇಳಲಿಕ್ಕೆ ಕೇಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ಬ್ರಿಟಿಷರು 2 ಬಾರಿ ಇಲ್ಲಿ ದಾಳಿ ಮಾಡಿದಾಗ 2ನೇ ಬಾರಿ 1000 ಮೂಟೆ ಅಕ್ಕಿಯನ್ನು ಅವರಿಗೆ, ನಾನು ಅವರನ್ನು ದೂರ್ತಾ ಇರೋದಲ್ಲ, ಆ ಕಾಲದ ಪರಿಸ್ಥಿತಿ ಆಗಿತ್ತು. 2000 ಹಿಂದಿನ ಇತಿಹಾಸವನ್ನು ನೀವು ನೋಡಬೇಕು, ಆ ಕನ್ನಡಕ ಬಿಟ್ಟೇ ನೋಡಬೇಕು. ಅವರಿಗೆ ಬ್ರಿಟಿಷರಿಗೆ ಸಂಪೂರ್ಣವಾಗಿ ಅಲ್ಲಿಯ ಕ್ರೈಸ್ತರು ಬೆಂಬಲಿಸಿದ್ರು. ಆ ಕಾಲದಲ್ಲಿ ಅವರದ್ದು ಅಗತ್ಯ ಆಗಿರ್ಬೋದು ಅದು.
ತನ್ನ ಸಾಮ್ರಾಜ್ಯದ ವಿರುದ್ಧ ಬಂಡಾಯ ಎದ್ದವರನ್ನು ಸಹಜವಾಗಿ ಆ ರಾಜ ದಮನ ಮಾಡ್ತಾರೆ. ಪಾಕಿಸ್ತಾನದವರು ಭಾರತದ ಮೇಲೆ ಯುದ್ಧ ಸಾರಿದಾಗ ನಾವು ಯಾರಾದ್ರೂ ಪಾಕಿಸ್ತಾನಕ್ಕೆ ಬೆಂಬಲಿಸಿದ್ರೆ ಏನ್ ಮಾಡೋದು ಇಲ್ಲಿನ ಸರ್ಕಾರ? ಬಹಳ ಸ್ಪಷ್ಟ ಅದು. ಹಲೋ, ಧ್ವನಿ ಕೇಳಿಸ್ತಾ ಇಲ್ಲ? ಹಲೋ, ಓಕೆ. ಈಗ ಅಬ್ದುಲ್ ಕಲಾಂ ಅವರು ಹೇಳಿದ್ದು ರಾಕೆಟ್ ಅನ್ನು ಪ್ರಾರಂಭ ಮಾಡಿರುವಂತದ್ದು ಟಿಪ್ಪು ಸುಲ್ತಾನ್ ಅಂತ ಅವ್ನು ಸ್ವಾರ್ಥಕ್ಕೋಸ್ಕರ ಮಾಡಿದ ಅಷ್ಟ್ಬಿಟ್ರೆ, ಒಬ್ಬರು ದಂಗೆ ಹೇಳಲಿಕ್ಕೆ ಮಾಡಿದ ಅಷ್ಟ್ಬಿಟ್ರೆ, ಪಿಸ್ತೂಲ್ ಹಿಡಿದ, ಬ್ರಿಟಿಷರ ವಿರುದ್ಧ ಪಿಸ್ತೂಲ್ ಹಿಡಿದ ಅಂತ ಹೇಳಿದ್ರೆ ಅವನು ಸ್ವರಾಜ್ಯವನ್ನು ಉದಾಹರಣೆ ಕೊಟ್ಟಿರೋ ಅಷ್ಟ್ಬಿಟ್ರೆ ಅವನೊಬ್ಬನ ಯಾವುದೇ ಕಾರಣಕ್ಕೆ ಅಬ್ದುಲ್ ಕಲಾಂ ಅವನನ್ನು ಹೋಗ್ಲಿಲ್ಲ. ಅವನು ಉದಾಹರಣೆ ಏನ್ ಕೊಟ್ಟಿದ್ದಾನೆ, ಯಾವ್ದು ಪ್ರಾರಂಭ ಮಾಡಿದ ಅವ್ರು ಲೇಖನವನ್ನು ಇವ್ರು ಪ್ರಾರಂಭ ಮಾಡಿದ್ರೆ ಇವ್ರು ಹೇಳ್ತಾರೆ ಹೆಸರು, ಅದೇನ್ ಸಮಸ್ಯೆ ಅಲ್ಲ. ನಾನು ಹೇಳೋದು ಅವನು ಟಿಪ್ಪು ಸುಲ್ತಾನನ ಇತಿಹಾಸವನ್ನು ಓದ್ಬೇಕು, ಇವ್ರು ಸರಿಯಾಗಿ ಓದ್ಬೇಕು. ಬರೀ ಅರ್ಧಂಬರ್ಧಂ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ ಸರಿಯಾಗಲ್ಲ, ಮಾತ್ರ ಯೋಚನೆ ಮಾಡಿದಾರೆ ಅಂತ ನೀವ್ ಹೇಳಿ. ಹಾಗೆ ನಿಮ್ಮ ಪ್ರಕಾರ ಬರೀ ಮತಾಂತರ ಮಾತ್ರ ಮಾಡಿಕೊಂಡು ತನ್ನ ಅಧಿಕಾರವನ್ನು 17 ವರ್ಷಗಳನ್ನು ಕಳೆದಿದ್ದಾನೆ, ನೋಡಿ, ಯಾವುದನ್ನು ಮಾಡಿಲ್ಲ. 17 ವರ್ಷ ರಾಜ್ಯವನ್ನು ಆಡಳಿತವನ್ನು ಮಾಡಿದ್ದ. ಯಾರು ಅವನಿಗೆ ಪೂರಕವಾಗಿ ಇದ್ರು, ಅವನಿಗೆ ಏನು ಒಂದು ಅವನಿಗೆ ಸ್ವಾವಲಂಬನೆಯಿಂದ ಅವನಿಗೆ ಹೋರಾಟ ಮಾಡ್ಲಿಕ್ಕೂ ಕೂಡ ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತಿದ್ದ. ಅವಾಗ ಟರ್ಕಿ ಅಫ್ಘಾನಿಸ್ತಾನಕ್ಕೆ ಮುಸ್ಲಿಂ ದೊರೆಯರನ್ನ ಆಹ್ವಾನ ಮಾಡ್ತಾನೆ, ನಮ್ಗೆ ಸಹಕಾರವನ್ನು ಕೊಡಿ, ನಾವು ಮತಾಂತವನ್ನ ಮಾಡ್ತೇವೆ, ನಾವು ಧರ್ಮವನ್ನ ಪ್ರಚಾರವನ್ನ ಮಾಡ್ತೇವೆ, ನಾನು ಇಡೀ ದೇಶವನ್ನ ಕಬಳಿಸ್ತೇನೆ ಅಂತ ಹೇಳ್ತಿದ್ದ. ಅಷ್ಟ್ಬಿಟ್ರೆ ಯಾರು ಆಗ್ತಿರ್ಲಿಲ್ಲ, ಅವನು ಸೆರೆ ಹಿಡಿತಿದ್ದ. ಆತನ ಆಸ್ಥಾನದಲ್ಲಿ ಆತನ ಸಚಿವ ಸಂಪುಟದ ಒಂದು 10 ಮಂದಿ ಹೆಸರು ಹೇಳಿ ಅಂತೆ, ಕನಿಷ್ಠ ಅದು ಹೇಳಿ. ಯಾಕೆ ಅಂತ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳಿದ್ರು ಮತಾಂಧ ಆಗಿರ್ತಾ ಇದ್ರೆ 9 ಮಂದಿ ಕೂಡ ಹಿಂದೂಗಳಿದ್ದಾರೆ. ಪೂರ್ಣಯ್ಯ ಆಗಿರ್ಬೋದು, ದೊರೆಗಳು ಕೂಡ ಹಿಂದೂಗಳೇ ಇದ್ರು, ಇಲ್ಲ ಅಂತ ಹೇಳೋದಿಲ್ಲ. ನಾನು ಹೇಳ್ತಾ ಇರೋದು ಮತ್ತೆ ಈ 2015 ಸುಲ್ತಾನ ವಿರುದ್ಧ ದಂಗೆನ ಹೇಳ್ತಾರೆ ಅವರೇ ಮಂತ್ರಿಗಳು ಮತ್ತು ಪದವಿ ಇವ್ರನ್ನ ದೊರೆಗಳೇ ಕೂಡ ಅವ್ರನ್ನ ವಿರುದ್ಧವಾಗಿ ಎದ್ದು ನಿಲ್ತಾರೆ. ಯಾಕೆ ಎದ್ದು ನಿಲ್ತಾರೆ ಅಂದ್ರೆ ಮರಾಠರ ಜೊತೆ ಕೈ ಜೋಡಿಸ್ತಾರೆ. ಅವಾಗ ಯಾಕೆ ಕೈ ಜೋಡಿಸ್ತಾರೆ ಅಂತ ಹೇಳಿದ್ರೆ ಪ್ರಯತ್ನವನ್ನು ಮಾಡಿದಾಗ ಮರಾಠರ ಜೊತೆಗೆ ಕೈಯನ್ನು ಜೋಡಿಸ್ತಾನೆ. ಅವಾಗ ಸ್ವಾತಂತ್ರ್ಯ ಚಳವಳಿಗೆ ಕುಮ್ಮಕ್ಕ ನೀಡಲಿಕ್ಕೆ ಇವನು ಡೋಂಗಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಸ್ಪಷ್ಟತೆ ಗೊತ್ತಾಗುತ್ತೆ. ಇಡೀ ಹಿಸ್ಟ್ರಿಯಲ್ಲಿ 17 ವರ್ಷಗಳ ಇತಿಹಾಸವನ್ನು ಇವರು ಹೇಗೆ ಓದಿದ್ದಾರೆ ಅಂತ ಈಗ ಗೊತ್ತಾಗ್ತದೆ. ಒನ್ ಸೈಡ್ ಆಗಿ ಚೆನ್ನಾಗಿ ಓದಿದ್ದಾರೆ. ಮತ್ತು ಆತ 17 ವರ್ಷಗಳಲ್ಲಿ ಮತಾಂತರ ಮತ್ತು ದೇವಸ್ಥಾನ ಭಂಜನೆ ಮಾಡುವುದನ್ನು ಬಿಟ್ಟು ಇನ್ನೇನು ಮಾಡಿಲ್ಲ ಅಂತ ಈ ಇತಿಹಾಸ ಸರಿಯಾದದ್ದು ಅಂತ ಹೇಳಿದ್ರೆ ವೀಕ್ಷಕರಿಗೆ ಗೊತ್ತಾಗುತ್ತೆ. ಕಾರ್ಯಕ್ರಮ ಕೊನೆಯ ಭಾಗಕ್ಕೆ ಬರ್ತಿದ್ವಿ. ಅಂತಿಮವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಇಬ್ರು ಕೂಡ? ಮಹೇಶ್ ಅವರೇ ಮೊದಲಿಗೆ ಏನ್ ಹೇಳ್ತೀರಿ ವೀಕ್ಷಕರಿಗೆ? ಈಗ ನೋಡಿ, ಇದು ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರನೇ ಇದನ್ನ ಮಾಡ್ತಾ ಇರುವಂತದ್ದು. ಧರ್ಮಗಳ ನಡುವೆ ವಿಷ ಬೀಜವನ್ನ ಬಿತ್ತುವಂತ ಚಟುವಟಿಕೆಯನ್ನು ಮಾಡ್ತಾರೆ. ಬೇರೆ ಬೇರೆ ಮಹಾಪುರುಷರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವಂತ ತುಂಬಾ ನಾಯಕರುಗಳಿದ್ದಾರೆ. ಆ ನಾಯಕರುಗಳನ್ನ ಅವರು ನಿಜವಾಗಿ ಜಯಂತಿಯನ್ನ ಮಾಡ್ಲಿ, ಆಚರಣೆಯನ್ನು ಮಾಡ್ಲಿ, ಎಲ್ಲ ಸಮಾಜದೂ ಕೂಡ ಇವರಿಗೆ ಸ್ವಾಗತವನ್ನು ಮಾಡ್ತದೆ. ಇದು ಬರೀ ಯಾವುದೋ ಒಂದು ವೋಟ್ ಬ್ಯಾಂಕಿಗೋಸ್ಕರ, ಯಾವುದೋ ಒಂದು ಧರ್ಮದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ಲಿಕ್ಕೆ ಅಥವಾ ಧರ್ಮದ ನಡುವೆ ವಿಷ ಬೀಜವನ್ನು ಬಿತ್ತಲಿಕ್ಕೆ ಮಾಡುವಂತದ್ದು ನಾವು ವಿರೋಧ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಮಾಡಿದೇ ಹೋದಂತಾದ್ರೆ ಇಡೀ ಕರ್ನಾಟಕದಲ್ಲಿ ಬೇರೆ ರೀತಿಯಾದಂತಹ ಹೋರಾಟವನ್ನು ಮಾಡಬೇಕಾಗುವಂತ ಅನಿವಾರ್ಯ ಸ್ಥಿತಿ ಉದ್ಭವ ಆಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟತೆಯನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳ್ತಾ ಇದ್ದು ಇದು ಒಂದು ರಾಜಕೀಯ ಎಜೆಂಡಾದ ಒಂದು ಭಾಗ. ಈ ಟಿಪ್ಪು ಸುಲ್ತಾನನ್ನು ವಿರೋಧಿಸಬೇಕು ಅನ್ನೋದು ಆತ ಟಿಪ್ಪುವಿನ ಹಿಸ್ಟರಿಯ ಕಾರಣಕ್ಕಾಗಿ ಅಲ್ಲ. ಈಗ ಒಂದು ಇಶ್ಯೂ ಬೇಕಿತ್ತು. ಟಿಪ್ಪು ಸುಲ್ತಾನನ್ನು ಎದುರಿಟ್ಟುಕೊಂಡು ಒಂದು ಭಾವನಾತ್ಮಕ ಒಂದು ವಾತಾವರಣವನ್ನು ನಿರ್ಮಿಸಬೇಕು. ಯಾಕಂತ ಹೇಳಿದ್ರೆ ಟಿಪ್ಪು ಸುಲ್ತಾನ ಜಯಂತಿನ ಇದು ಸಿದ್ದರಾಮಯ್ಯ ಸರ್ಕಾರ ಏನು ಮುಸ್ಲಿಂ ಸರ್ಕಾರ ಏನೂ ಅಲ್ಲಲ್ಲ. ಸಿದ್ದರಾಮಯ್ಯನ ಮುಸ್ಲಿಮರು ಅಥವಾ ಕಾಂಗ್ರೆಸ್ನ ಪಕ್ಷದವರು ಮುಸ್ಲಿಮರು ಅಂತಲ್ಲ. ಈಗ ಸಂಘ ಪರಿವಾರವನ್ನು ಬಿಟ್ಟರೆ ದೊಡ್ಡದೊಂದು ಭಾಗ ಮೌನವಾಗಿದೆ ಅಥವಾ ಟಿಪ್ಪು ಸುಲ್ತಾನ್ನ ಜಯಂತಿಯ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಒಂದು ಸಣ್ಣ ಪಂಗಡ ತನ್ನ ರಾಜಕೀಯ ಉದ್ದೇಶಕ್ಕಾಗಿಯೋ ತನ್ನ ಸಂಘಟನೆಯನ್ನು ಬಲಪಡಿಸುವುದಕ್ಕಾಗಿಯೋ ಇವತ್ತು ರಾಜ್ಯಾದ್ಯಂತ ಒಂದು ಚಳವಳಿಯನ್ನು ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಅಂತ ಗುರುತಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದೆ. ನಾನು ಹೇಳ್ತಾ ಇದ್ದು ಟಿಪ್ಪು ಸುಲ್ತಾನ ಜಯಂತಿ ಅಂತಲ್ಲ, ಟಿಪ್ಪು ಸುಲ್ತಾನ ಬಗ್ಗೆ ಈಗ ಈ ಸಂಘ ಇವರು ಏನು ಹೇಳ್ತಾ ಇದ್ದಾರೋ ಅದು ಅಪ್ಪಟ ಸುಳ್ಳು. ಹಾಗೆ ಹೇಳ್ಬಾರ್ದು, ನಿಜ ಇತಿಹಾಸವನ್ನು ಹೇಳಿ. ಮತ್ತು 2200 ವರ್ಷಗಳ ಹಿಂದಿನ ಇತಿಹಾಸವನ್ನು ಹಾಗೆಯೇ ನೋಡಿ, ಕಪ್ಪು ಬಿಳುಪಿನಲ್ಲಿಯೇ ನೋಡಿ, ಮತ್ತು ಓರ್ವ ರಾಜನಾಗಿರುವ ದೌರ್ಬಲ್ಯಗಳನ್ನು ಒಪ್ಪಿಕೊಳ್ಳುತ್ತಲೇ ಆತನ ಒಳ್ಳೆತನವನ್ನು ಕೂಡ ಗುರುತಿಸಲಿಕ್ಕೆ ನಮಗೆ ಸಾಧ್ಯ ಆಗಬೇಕು.